ಓಕೆ, ಎಲ್ರಿಗೂ ನಮಸ್ಕಾರ. ಎಲ್ಲ ಆಧ್ಯಾತ್ಮ ಆಸಕ್ತರಿಗೆ ನಮಸ್ಕಾರ. ನನ್ನ ಆತ್ಮೀಯರಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿ ಸರ್ಗೆ ಕೃತಜ್ಞತಾಪೂರ್ವಕವಾಗಿ ವಂದನೆಗಳನ್ನ ಸಲ್ಲಿಸ್ತಾ, ನನ್ನ ತಂದೆ ತಾಯಿಯರಿಗೆ ಗೌರವಪೂರ್ವಕವಾಗಿ ವಂದಿಸ್ತಾ, ಈ ದಿನ ಮಹಾಶಿವರಾತ್ರಿಯ ಮಹತ್ವ, ಅದರ ಪೌರಾಣಿಕ ಹಿನ್ನೆಲೆ ಏನು, ಅದರ ಆಚರಣೆ ಕುರಿತು ನಮ್ಮ ಪುರಾತನ ಗ್ರಂಥಗಳಲ್ಲಿ ಏನಿದೆ ಅಂತ ನೋಡೋಣ. ನಮ್ಮ ಗುರುಗಳಾದ ಪತ್ರಿ ಸರ್ ಅವರು ಶಿವರಾತ್ರಿ ಆಚರಣೆ ಬಗ್ಗೆ, ಉಪವಾಸದ ಬಗ್ಗೆ, ಶಿವರಾತ್ರಿ ಜಾಗರಣೆ ಬಗ್ಗೆ, ಮಹಾಶಿವರಾತ್ರಿಯ ಧ್ಯಾನದ ವಿಶೇಷತೆಯ ಬಗ್ಗೆ ಏನ್ ಹೇಳಿದ್ದಾರೆ ಅಂತಾನು ತಿಳ್ಕೊಳ್ಳೋಣ. ಶಿವನಿಗೆ ಹಲವಾರು ಹೆಸರುಗಳಿವೆ. ಪ್ರತಿಯೊಂದು ಹೆಸರು ಕೂಡ ಅವನ ಸ್ವಭಾವದ ಒಂದು ಅಂಶವನ್ನ ಪ್ರತಿಬಿಂಬಿಸುತ್ತೆ. ಅವನನ್ನ ಈಶ್ವರ ಅಂತಾರೆ, ಮಹಾದೇವ, ನೀಲಕಂಠ, ಪಶುಪತಿ, ತ್ರಿನೇತ್ರ, ಮುಕ್ಕಣ್ಣ, ಶಂಭು, ಶಂಕರ, ರುದ್ರ, ನಟರಾಜ, ಮೃತ್ಯುಂಜಯ, ಈಶ, ಪ್ರಭು, ಹರ, ಶಿವ ಅಂತ ಸಂಬೋಧಿಸ್ತಾರೆ. ಮಹಾದೇವ ಅಂದ್ರೆ ಮಹಾನ್ ದೇವತೆ, ಶ್ರೇಷ್ಠ ದೇವ್ರು ಅಂತಾನು. ವಿಷವನ್ನ ಕುಡಿದಿದ್ರಿಂದ ಅದು ಹೊಟ್ಟೆಗೆ ಹೋಗದೆ ಇರೋ ಹಾಗೆ ಗಂಟ್ಲಲ್ಲೇ ಅವನ ಹೆಂಡತಿ ಪಾರ್ವತಿ ತಡೆದಿದ್ರಿಂದ ಗಂಟಲು ನೀಲಿ ಬಣ್ಣಕ್ಕೆ ತಿರುಗಿದ್ರಿಂದ ನೀಲಕಂಠ ಅಂತಾನು. ಎಲ್ಲಾ ಮೂಕ ಜೀವಿಗಳ ಒಡೆಯ ಮತ್ತು ರಕ್ಷಕನಾದ್ರಿಂದ ಪಶುಪತಿ ಅಂತಾನು. ತ್ರಿನೇತ್ರ, ಮುಕ್ಕಣ್ಣ ಅಂದ್ರೆ 3 ಕಣ್ಣುಗಳನ್ನ ಹೊಂದಿರೋನು ಅಂತಾನು. ಶಂಭು ಅಂದ್ರೆ ಶುಭಕರ, ಶಂಕರ ಅಂದ್ರು ಶುಭಕರ, ದಯಾಳು ಅಂತಾನು. ರುದ್ರ ಅಂದ್ರೆ ಉಗ್ರ, ರೌದ್ರ ಅಂತಾನು. ನಟರಾಜ ಅಂದ್ರೆ ನೃತ್ಯದಲ್ಲಿ ರಾಜ ಅಂತ. ಈ ನಟರಾಜ ಬ್ರಹ್ಮಾಂಡದ ಸಂಕೇತ. ಅಂಧಕಾರ ಮತ್ತು ಅಜ್ಞಾನವನ್ನ ತುಳಿದು ಅದರ ಮೇಲೆ ಮೆಟ್ಟಿ ನಿಂತ ಜ್ಞಾನದ ಬೆಳಕೆ ಶಿವ ನಟರಾಜ. ನಟರಾಜನ ತಾಂಡವ ನೃತ್ಯವು ಸೃಷ್ಟಿ, ವಿನಾಶ ಮತ್ತು ಜೀವನ ಚಕ್ರವನ್ನ ಸಂಕೇತಿಸುತ್ತೆ. ಮೃತ್ಯುಂಜಯ ಅಂದ್ರೆ ಸಾವಿನ ಮೇಲೆ ವಿಜಯವನ್ನ ಸಾಧಿಸಿದವನು ಅಂತ. ಶಿವನು ಮರಣ, ಭಯ ಮತ್ತು ಪುನರ್ಜನ್ಮದ ಚಕ್ರವನ್ನ ಜಯಿಸುವಂತ ದೈವಿಕ ಶಕ್ತಿಯನ್ನ ಪ್ರತಿನಿಧಿಸ್ತಾನೆ ಅಂತಿದೆ. ಈಶಾ, ಪ್ರಭು ಅಂದ್ರೆ ಒಡೆಯ, ಪರಮೇಶ್ವರ. ಹರ ಅಂದ್ರೆ ಹೋಗ್ಲಾಡ್ಸೋನು, ನಿವಾರಿಸೋನು ಅಂತ. ಪಾಪಗಳನ್ನ ನಿವಾರಿಸಿ, ಕರ್ಮಗಳನ್ನ ನಿವಾರಿಸಿ ವಿಮೋಚನೆಗೆ ದಾರಿ ತೋರ್ಸೋನು. ಶಿವ ಅಂದ್ರೆ ಶುದ್ಧ, ಪರಿಶುದ್ಧ ಅಂತ. ದೇಹದಲ್ಲಿ ಪ್ರಾಣ ಇದ್ರೆ ಅವನು ಶಿವ, ಪ್ರಾಣ ಇಲ್ದಿದ್ರೆ ಆ ದೇವ ಶವ ಅನ್ನೋ ಅರ್ಥದಲ್ಲಿ ಶಿವ ಅಂದ್ರೆ ಜೀವಂತ ಅಂತಾನೂ ಅರ್ಥಗಳಿವೆ. ಶಿವ ಮತ್ತು ಶವಕ್ಕೂ ಇರೋ ವ್ಯತ್ಯಾಸ ಕೇವಲ ಶ್ವಾಸದ್ದಷ್ಟೇನೆ. ಪತ್ರಿ ಸರ್ ಹೇಳ್ತಾ ಇದ್ರು, ಜೀವಂತವಾಗಿದ್ದು ಶ್ವಾಸದ ಅರಿವಿಲ್ದೆ ಇರೋನು ಶವಕ್ಕೆ ಸಮಾನ. ಯಾರಿಗೆ ತನ್ನ ಉಸಿರಾಟದ ಪ್ರಜ್ಞೆ ಇದೆಯೋ ಅವನು ಶಿವ ಅಂತ ಪತ್ರಿ ಸರ್ ಅವ್ರು ಹೇಳ್ತಾ ಇದ್ರು. ಶಿವನ ಕುರಿತು, ಶಿವರಾತ್ರಿ ಆಚರಣೆ ಕುರಿತು ವೇದಗಳಲ್ಲಿ ನೇರ ಉಲ್ಲೇಖ ಇಲ್ಲದೆ ಇದ್ರು ಕೂಡ ಉಪನಿಷತ್ತುಗಳಲ್ಲಿ ಶಿವನನ್ನ ಶಕ್ತಿಶಾಲಿ ದೇವತೆ, ಚೈತನ್ಯ ಭರಿತ ದೇವತೆ ಅಂತ ಇದೆಯಂತೆ. ಶ್ವೇತಾಶ್ವರ ಉಪನಿಷತ್ತಿನಲ್ಲಿ ಶಿವನನ್ನ ಅಂತಿಮ ವಾಸ್ತವ ಅಂತ ಕರೆದಿದ್ದಾರೆ, ಅಂದ್ರೆ ಅಲ್ಟಿಮೇಟ್ ರಿಯಾಲಿಟಿ ಅಂತಾನು. ಶಿವನು ಒಬ್ಬ ಕಾಸ್ಮಿಕ್ ಡಾನ್ಸರ್ ಅಂತ ಇದೆಯಂತೆ. ಕೈವಲ್ಯ ಉಪನಿಷತ್ತಿನಲ್ಲಿ ಮೋಕ್ಷದಲ್ಲಿ, ವಿಮೋಚನೆಯಲ್ಲಿ ಶಿವನ ಪಾತ್ರವನ್ನ ಒತ್ತಿ ಹೇಳ್ತಾ ಆ ಶಿವರಾತ್ರಿಯನ್ನ ಕಾಸ್ಮಿಕ್ ನೈಟ್ ಅಂತ ಕರೆದಿದ್ದಾರೆ. ಆ ಶಿವರಾತ್ರಿ ದಿವಸ ಶಿವನ ನೃತ್ಯವು ಸೃಷ್ಟಿ ಮತ್ತು ವಿನಾಶವನ್ನ ಸಂಕೇತಿಸುತ್ತೆ ಅಂತನು. ಅಂದಿನ ಆಚರಣೆಯಲ್ಲಿ ಧ್ಯಾನದಿಂದ ಆಂತರಿಕ ಜಾಗೃತಿ ಮೂಡಿ ಆಧ್ಯಾತ್ಮಿಕ ಬೆಳವಣಿಗೆಗೆ ಕಾರಣವಾಗುತ್ತೆ ಅಂತನೂ ಇದೆ ಅನ್ನೋದನ್ನ ಓದಿದ್ದೀನಿ. ವ್ಯಾಸ ಮಹರ್ಷಿಗಳು ರಚಿಸಿರುವಂತ ಸ್ಕಂದ ಪುರಾಣದಲ್ಲಿ ಮಹಾಶಿವರಾತ್ರಿ ಬಗ್ಗೆ ಆಚರಣೆ ಇದು ಉಲ್ಲೇಖ ಇದೆ. ಶಿವರಾತ್ರಿಯ ಸಮಯ ಉಪವಾಸಕ್ಕೆ, ಪೂಜೆಗೆ, ಧ್ಯಾನಕ್ಕೆ ಬಹು ಪ್ರಶಸ್ತಿವಾದ ಸಮಯ ಅಂತ ಹೇಳಿದ್ದಾರೆ. ಆ ದಿನದ ರಾತ್ರಿಯಲ್ಲಿ ಮೋಡಗಳಿಲ್ಲದೆ ಇರೋ ಶುಭ್ರ ಆಕಾಶ ಇರೋವಾಗ ಸ್ಫೂರ್ತಿ ಹುಟ್ಟಿಸೋಂತಹ ಸಂವೇದನಾಶೀಲ ವಾತಾವರಣ ಇರುತ್ತೆ ಅಂತನೂ. ಆ ಸಮಯದಲ್ಲಿ ಮಂಗಳಕರ ನಾದದೊಂದಿಗೆ ಶಿವನ ಧ್ಯಾನದಲ್ಲಿ ತೊಡಗಿದ್ರೆ ಪಾಪಗಳು ಭಸ್ಮ ಆಗುತ್ತೆ ಅಂತ ಉಲ್ಲೇಖ ಇದೆಯಂತೆ. ಶಿವಪುರಾಣದಲ್ಲಿ ಮಹಾಶಿವರಾತ್ರಿ ಆಚರಣೆ ಆರೋಗ್ಯವನ್ನ ವೃದ್ಧಿಸುತ್ತೆ, ಮನೋಬಲವನ್ನ ಹೆಚ್ಚಿಸುತ್ತೆ, ಪಾಪಕರ್ಮಗಳನ್ನ ಭಸ್ಮ ಮಾಡತ್ತೆ ಅಂತ ಇದೆಯಂತೆ. ನಮಗ್ ಬೇಕಿರೋದು ಅದೇ ತಾನೇ. ನಮ್ಮ ಜೀವನ ಧ್ಯೇಯವೂ ಕೂಡ, ನಮ್ಮ PSSM ಧ್ಯೇಯವೂ ಕೂಡ, ಲಕ್ಷ್ಯವೂ ಕೂಡ ಇದೇ ಆಗಿದೆ ತಾನೇ.
ಅನೇಕ ಕಥೆಗಳನ್ನಾಧರಿಸಿ, ಅನೇಕ ಪುರಾವೆಗಳನ್ನಾಧರಿಸಿ ಮಹಾಶಿವರಾತ್ರಿ ಆಚರಣೆಗೆ ಬಂದಿದೆ. ಹಾಗಾದ್ರೆ ಮಹಾಶಿವರಾತ್ರಿಗೆ ಸಂಬಂಧಪಟ್ಟಂತ ಪೌರಾಣಿಕ ಕಥೆಗಳು ಯಾವುವು? ಶಿವಪುರಾಣದಲ್ಲಿ, ಲಿಂಗ ಪುರಾಣದಲ್ಲಿ, ಮಹಾಭಾರತದಲ್ಲೂ ಉಲ್ಲೇಖಗಳಿವೆ, ಪ್ರತೀತಿಗಳಿವೆ. ಕೆಲವನ್ನ ಇಲ್ಲಿ ಕೇಳೋದಾದ್ರೆ, ಮೇನಾ ಮತ್ತು ಹಿಮವಂತನ ಮಗಳಾದ ಪಾರ್ವತಿ ಕಠಿಣ ತಪಸ್ಸಿನಿಂದ ಶಿವನ ಮೆಚ್ಚುಗೆಗೆ ಪಾತ್ರಳಾಗಿ ಶಿವನಾಮವನ್ನ ಜಪಿಸ್ತಾ ಇಡೀ ರಾತ್ರಿ ತಪಸ್ಸು ಮಾಡಿ ಇದೇ ದಿನದಂದು ತಂದೆಯ ವಿರೋಧದ ನಡುವೆಯೂ ಕೂಡ ಶಿವನನ್ನು ವಿವಾಹವಾದ ದಿನ ಅಂತ ಇಲ್ಲಿ ಉಲ್ಲೇಖ ಇದೆ. ಅಸುರರು ದೇವತೆಗಳು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡ್ತಾ ಇರ್ಬೇಕಾದ್ರೆ ಮೊದಲು ಒಂದು ಮಡಕೆ ತುಂಬಾ ಹಾಲಾಹಲ ವಿಷ ಉತ್ಪತ್ತಿ ಆಯ್ತಂತೆ. ಆ ಹಾಲಾಹಲವು ಇಡೀ ನಭೋಮಂಡಲವನ್ನು ನಾಶ ಮಾಡುವಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ರಿಂದ ಹಾಗಾಗದೇ ಇರ್ಲಿ ಅಂತ ದೇವತೆಗಳು ಪರಶಿವನಲ್ಲಿ ಮೊರೆ ಹೋದಾಗ ಶಿವ ಕೈಲಾಸದಿಂದ ಓಡಿ ಬಂದು ಆ ಹಾಲಾಹಲ ವಿಷವನ್ನ ಘಟಘಟನೆ ಕುಡಿದ್ಬಿಟ್ನಂತೆ. ಆ ವಿಷವು ಹೊಟ್ಟೆಗೆ ಸೇರದೆ ಇರೋ ಹಾಗೆ ಪಾರ್ವತಿ ದೇವಿನ ಆಗ್ಲೇನೆ ಓಡ್ ಬಂದು ತನ್ನ ಕೈಗಳಿಂದ ಶಿವನ ಗಂಟ್ಲನ್ನ ತಡೆ ಹಿಡಿದು ಆ ವಿಷ ದೇಹಕ್ಕೆ ಹೋಗದಂಗೆ ತಡದ್ಲಂತೆ. ಹಾಗಾಗಿ ಶಿವನು ನೀಲಕಂಠನಾದ ದಿನ ಅಂತ ಒಂದು ಪ್ರತೀತಿ ಇದೆ. ಶಿವ ಏನಾದ್ರೂ ನಿದ್ರೆಗೆ ಜಾರ್ ಬಿಟ್ಟಿದ್ರೆ ಆ ವಿಷವು ದೇಹದಲ್ಲೆಲ್ಲ ಹರಡ್ಬಿಡುತ್ತೆ ಅಂತ ಶಿವನು ನಿದ್ರೆ ಮಾಡದೆ ಇರೋ ಹಾಗೆ ದೇವತೆಗಳೆಲ್ಲರೂ ಶಿವನ ಭಜನೆ ಮಾಡ್ತಾ ಸ್ತುತಿ ಮಾಡ್ತಾ ಶಿವನನ್ನ ಎಚ್ಚರವಾಗಿರೋ ಹಾಗೆ ಜಾಗೃತಾವಸ್ಥೆಯಲ್ಲಿರುವಂತೆ ನೋಡ್ಕೊಂಡಿದ್ರಿಂದಾನೆ ಆ ಶಿವರಾತ್ರಿಯನ್ನ ಜಾಗರಣೆಯನ್ನು ಆಚರಣೆ ಬಂದಿದೆ ಅಂತ ಅನ್ನೋ ಪ್ರತೀತಿ ಕೂಡ ಇದೆ. ಭಗೀರಥನ ತಪಸ್ಸಿಗೆ ಮೆಚ್ಚಿ ಇಳೆಗೆ ಹರಿದು ಬಂದ ಗಂಗೆಯನ್ನ ಶಿವ ತನ್ನ ಜಟೆಯಲ್ಲಿ ಹಿಡಿದಿಟ್ಕೊಂಡ್ಬಿಟ್ಟ. ಇದರಿಂದ ವಿಚಲಿತನಾದ ಭಗೀರಥನು ಗಂಗೆನ ಭೂಮಿಗೆ ಹರಿಸುವಂತೆ ಶಿವನನ್ನ ಪ್ರಾರ್ಥಿಸ್ದ ಅಂತಾನೋ, ಭಗೀರಥನ ಭಕ್ತಿಗೆ ಮೆಚ್ಚಿ ಶಿವ ಈ ಗಂಗೆನ ಭೂಮಿಗೆ ಹರಿಬಿಟ್ಟಿದ್ದು ಇದೇ ಮಹಾಶಿವರಾತ್ರಿ ಎಂದು ಅನ್ನೋ ಒಂದು ಕಥೆ ಕೂಡ ಇದೆ. ಮಾಘ ಮಾಸದ ತ್ರಯೋದಶಿಯು ಶಕ್ತಿ ರೂಪವಾಗಿದ್ರೆ ಚತುರ್ದಶಿಯು ಶಿವರೂಪವಂತೆ. ತ್ರಯೋದಶಿಯು ಚತುರ್ದಶಿಯಲ್ಲಿ ಅಂತರ್ಗತವಾದಾಗ ಅದು ಶಿವಶಕ್ತಿ ಸಂಯೋಗವಾಗುತ್ತಂತೆ. ಈ ಶಿವಶಕ್ತಿ ಸಂಯೋಗವಾಗೋ ಸಮಯನೇ ಮಹಾಶಿವರಾತ್ರಿ ಅಂತ ಇದೆ. ಬ್ರಹ್ಮ ಮತ್ತು ವಿಷ್ಣು ಇಬ್ರುನು ಶಿವ ಎಲ್ಲಿಂದ ಯಾವಾಗ ಸೃಷ್ಟಿಯಾದ, ಎಲ್ಲಿ ಅಂತ್ಯವಾದ ಅಂತ ಅವನ ಆದಿ ಅಂತ್ಯವನ್ನು ಹುಡುಕಕ್ಕೆ ಹೊರಟಾಗ ಇದೇ ಮಹಾಶಿವರಾತ್ರಿ ದಿವಸ ಶಿವನು ಅವರಿಗೆ ಲಿಂಗ ರೂಪಿಯಾಗಿ ದರ್ಶನ ನೀಡದ್ನಂತೆ. ಹಾಗಾಗಿ ಶಿವ ಅಂತಂದ್ರೆ ಲಿಂಗ ರೂಪ ಅನ್ನೋದು ಸೃಷ್ಟಿಗೆ ಸಂಕೇತ ಅಂತ ಇದೆ. ಯಾವುದೇ ದೇವಸ್ಥಾನಗಳಲ್ಲೂ ಕೂಡ ಶಿವನ ಮೂರ್ತಿಗಳನ್ನ ಮನುಷ್ಯನ ರೂಪದಲ್ಲಿ ಪ್ರತಿಷ್ಠಾಪಿಸಿರೋಲ್ಲ. ಹಾಗಾಗಿ ಶಿವನು ಲಿಂಗ ರೂಪದಲ್ಲಿದ್ದು ಪೂಜೆ, ಅಭಿಷೇಕ, ಅರ್ಚನೆ, ಅಲಂಕಾರಗಳೆಲ್ಲ ಲಿಂಗ ರೂಪದಲ್ಲೇ ನಡೀತಾ ಇರುತ್ತೆ. ಪರಮಶಿವ ತಾಂಡವ ನೃತ್ಯವನ್ನ ಆಡಿದ ದಿನ ಅನ್ನುವಂತ ಉಲ್ಲೇಖ ಇತ್ತು. ಆ ಕಾರಣದಿಂದಾನೇ ಶಿವನಿಗೆ ನಟರಾಜ ಅನ್ನೋ ಹೆಸರು ಕೂಡ ಬಂತಂತೆ. ಶಿವನು ಕೈಲಾಸ ಪರ್ವತದೊಂದಿಗೆ ಐಕ್ಯವಾದ ದಿನ ಅಂತನೋ, ಪರ್ವತದ ಹಾಗೆ ಸಂಪೂರ್ಣವಾಗಿ ಸ್ಥಿರವಾಗಿ ಅಚಲವಾಗಿ ನಿಶ್ಚಲವಾಗಿ ನಿಂತಂತ ದಿನ ಅಂತ ಕೂಡ ಪ್ರತೀತಿ ಇದೆ. ಈ ವರ್ಷದ ಮಹಾಶಿವರಾತ್ರಿಯಂದು ಶಿವನು ಪಾರ್ವತಿಯ ಜೊತೆಯಲ್ಲಿ ಪ್ರತಿ ವರ್ಷ ಬರ್ತಾನೆ. ಅದೇ ತರ ಪ್ರತಿ ಶಿವರಾತ್ರಿ ದಿವಸ ಈ ಭೂಮಿಗೆ ಪಾರ್ವತಿ ಜೊತೆಯಲ್ಲಿ ಒಂದು ಭೂ ಸಂಚಾರ ಕೈಗೊಳ್ತಾನೆ ಅನ್ನೋ ಪ್ರತೀತಿ ಕೂಡ ಇದೆ. ಮಹಾಶಿವರಾತ್ರಿಗೆ ಸಂಬಂಧಿಸಿದಂಗೆ ನಾವು ಚಿಕ್ಕ ಮಕ್ಕಳಾಗಿದ್ಲಾಗ್ಲಿಂದಾನು ಕೇಳ್ತಾ ಇರೋ ಒಂದ್ ಕಥೆ ಏನು ಅಂತಂದ್ರೆ, ಒಬ್ಬ ಬೇಡನ್ ಕಥೆ. ಅದು ಬಹಳ ಪ್ರಸಿದ್ಧವಾಗಿತ್ತು. ಬೇಡನೊಬ್ಬ ಬೇಟೆಗೆ ಅಂತ ಕಾಡ್ಗೆ ಹೋಗಿದ್ದಾಗ ರಾತ್ರಿ ಆಗ್ತಾ ಬಂದ್ಬಿಡತ್ತೆ. ಕಾಡು ಪ್ರಾಣಿಗಳಿಂದ ರಕ್ಷಿಸ್ಕೊಳ್ಳೋಕೋಸ್ಕರ ಹತ್ತಿರದಲ್ಲಿದ್ದ ಯಾವ್ದೋ ಒಂದ್ ಮರನ ಹತ್ತಕ್ ಅನುಕೂಲ ಆಯ್ತು ಅಂತ ಹತ್ತಿ ಕೂತ್ಕೊಂಡ್ಬಿಡ್ತಾನೆ. ರಾತ್ರಿ ಇಡೀ ಅವನು ಏನು ತಿನ್ನಕ್ಕಾಗದೆ ಉಪವಾಸದಲ್ಲಿ ಇರ್ಬೇಕಾಗತ್ತೆ. ಯಾಕೆಂದ್ರೆ ಗಾಢ ರಾತ್ರಿ ಜಾಸ್ತಿ ಆಗಿದ್ರಿಂದ ಪ್ರಾಣಿಗಳಿಗೆ ಸಿಕ್ಕಾಕೊಂಡ್ಬಿಡ್ತೀನಿ, ಅವಕ್ ಆಹಾರ ಆಗ್ಬಾರ್ದು ಅಂತ ಮರದ ಮೇಲೆ ಹತ್ತು ಕೂತ್ಕೊಂಡು ಹೊಟ್ಟೆಗೇನು ಇಲ್ದೆ ಉಪವಾಸ ಇಲ್ದೆ ಇದ್ದ ಅಂತನೋ. ರಾತ್ರಿ ನಿದ್ರಿಸದೆ ಇರೋಕ್ಕೋಸ್ಕರವಾಗಿ ಕೈಯಲ್ಲಿ ಏನಾರ ಒಂದು ಕರಪ್ಲ ಮಾಡ್ಬೇಕಲ್ಲ, ಹಾಗಾಗಿ ನಿದ್ರಿಸ್ಬಿಟ್ರೆ ಕೆಳಗ್ ಬಿದ್ದ್ಬಿಡ್ತೀನಿ, ನಿದ್ರಿಸ್ಬಾರ್ದು ಅಂತ ಎಚ್ಚರದಿಂದ ಇರೋಕ್ಕೋಸ್ಕರ ಅವನ್ ಏನ್ ಮಾಡ್ತಾನೆ, ಮರದಲ್ಲಿದ್ದಂತ ಎಲೆಗಳನ್ನ ಒಂದೊಂದೇ ಎಲೆನ್ ಕಿತ್ತು ಕೆಳಗ್ ಹಾಕ್ತಾ ಇಡೀ ರಾತ್ರಿ ಕಳೀತಾನೆ. ಅವನಿಗೆ ಅರಿವಿಲ್ದೇನೇನೆ ಅವನ್ ಹತ್ತು ಕೂತಿದ್ದ ಮರ ಬಿಲ್ವ ಮರವಾಗಿರುತ್ತೆ. ಅವನು ರಾತ್ರಿ ಇಡೀ ಕಿತ್ತು ಕೆಳಗೆ ಹಾಕ್ತಾ ಇದ್ದಂತ ಎಲೆಗಳು ಬಿಲ್ವ ಪತ್ರೆ ಆಗಿದ್ದು, ಅದೇ ಮರದ ಬುಡದಲ್ಲಿದ್ದ ಲಿಂಗಕ್ಕೆ ಬಿಲ್ವಾರ್ಚನೆಯಂತಾಗಿ ಶಿವನ ಅಭಯ ಪ್ರಾಪ್ತಿಯಾಗಿ ಅದೇ ಬೇಡನು ಮುಂದಿನ ಜನ್ಮದಲ್ಲಿ ರಾಜ ಚಿತ್ರಭಾನುವಾಗಿ ಜನಿಸಿದ ಕತೆ ಮಹಾಭಾರತದಲ್ಲಿ
ಮರಣಶಯ್ಯೆಯಲ್ಲಿದ್ದಂತ ಮಲಗಿದ್ದಂತ ಭೀಷ್ಮ ಹೇಳಿದಾನೆ ಎನ್ನೋ ಒಂದು ಕಥೆ ಕೂಡ ಇದೆ. ಈ ಪ್ರತೀತಿಗಳನ್ನಾಧರಿಸಿ ಕುಟುಂಬಸ್ಥರು ಮಹಾಶಿವರಾತ್ರಿಯನ್ನ ಶಿವಪಾರ್ವತಿಯರ ಮದುವೆ ವಾರ್ಷಿಕೋತ್ಸವಾಗಿ ಆಚರಿಸ್ತಾರೆ. ಕೆಲವರು ಆ ದಿವಸ ಬೇಯಿಸಿದ ಅನ್ನ ಆಹಾರ ಸೇವಿಸ್ತೇನೆ ಬರೀ ಹಣ್ಣು ಹಂಪಲುಗಳನ್ನ ಸೇವಿಸಿ ರಾತ್ರಿ ಶಿವನ ಜಪವನ್ನ ಮಾಡ್ತಾರೆ, ರುದ್ರಾಭಿಷೇಕವನ್ನ ಮಾಡ್ತಾರೆ, ರಾತ್ರಿ ಇಡೀ ಶಿವಪುರಾಣವನ್ನು ಕೂಡ ಓದಿಸ್ತಾರೆ. ಲೌಕಿಕ ಪ್ರಾಪಂಚಿಕ ಮಹತ್ವಾಕಾಂಕ್ಷೆಯನ್ನ ಹೊಂದಿರೋರು ಲೋಕ ಕಲ್ಯಾಣಕ್ಕಾಗಿ ಹಾಲಾಹಲವನ್ನ ಕುಡಿದ ದಿನ ಅಂತನೋ, ಜಗದ್ರಕ್ಷಕ ಶಿವ ನಮ್ಮನ್ನ ಕಾಪಾಡಿದಾನೆ ಅಂತನೋ, ಇನ್ನು ಕೆಲವರು ಬೆಳಗ್ಗಿಂದ ಉಪವಾಸ ಇದ್ದು ರಾತ್ರಿಗೆ ಸ್ನಾನ ಮಾಡಿ ಶಿವನ್ ಪೂಜೆ ಮಾಡಿ ಹಣ್ಣು ಹಂಪಲನ್ನು ಸೇವಿಸಿ ರಾತ್ರಿ 12 ಗಂಟೆವರೆಗೂ ನಿದ್ರಿಸ್ತೇನೆ ಮೃತ್ಯುಂಜಯ ಮಾಡ್ತಾರೆ, ಜಪ ಮಾಡ್ತಾರೆ. ಬೆಳಗ್ಗೆ ನಿಧಾನವಾಗಿದ್ದು ನಿದ್ರೆಗೆ ಕಾಂಪನ್ಸೇಟ್ ಮಾಡ್ತಾರೆ. ಕೆಲವ್ರು ಹೇಳ್ತಾರೆ ರಾತ್ರಿ ಜಾಗರಣೆ ಮಾಡಿದವರು ಹಗಲಲ್ಲಿ ತಿರ್ಗಿ ನಿದ್ರೆ ತಪ್ಪಿದೆ ಅಂತ ಬೆಳಗ್ಗೆ ನಿದ್ದೆ ಮಾಡಬಾರದು, ಅದಕ್ಕೆ ನಾನು ನಿದ್ದೆ ಮಾಡಲ್ಲ, ಮತ್ತೆ ಇನ್ನೊಂದು ರಾತ್ರಿನೇ ನಿದ್ದೆ ಮಾಡೋದು ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಅವರವರ ಅನುಕೂಲಕ್ಕೆ ತಕ್ಕಂತೆ ನಡೆದು ಬಂದಿರುವಂತಹ ಪದ್ಧತಿಯಂತೆ ಆಚರಿಸ್ತಾರೆಯೇ ಹೊರತು ಅದರಲ್ಲಿ ಅಡಗಿರುವಂತಹ ಆಧ್ಯಾತ್ಮಿಕ ಹಿನ್ನೆಲೆ, ವೈಜ್ಞಾನಿಕ ಹಿನ್ನೆಲೆ ಮತ್ತು ಆಚರಣೆಯಿಂದ ನಮ್ಗೆ ಲಾಭ ಏನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಕಾಲಮಾನವಾಗಿ ಪ್ರಾಕೃತಿಕವಾಗಿ ಈ ಶಿವರಾತ್ರಿಯಂದು ಏನೇನು ವ್ಯತ್ಯಾಸಗಳಾಗತ್ತೆ ಪ್ರಕೃತಿನಲ್ಲಿ, ಈ ಪ್ರಾಕೃತಿಕ ವ್ಯತ್ಯಾಸಗಳು ಮಾನವನ ದೇಹ ಪ್ರಕೃತಿಯ ಮೇಲೆ ಯಾವ ಪರಿಣಾಮವನ್ನ ಬೀರುತ್ತೆ, ಈ ಶಿವರಾತ್ರಿ ಆಚರಣೆಯಲ್ಲಿ ಉಪವಾಸ ಮತ್ತು ಜಾಗರಣೆಗೆ ಇರುವಂತಹ ಆಧ್ಯಾತ್ಮಿಕ ಮಹತ್ವ ಏನು, ಆರೋಗ್ಯದ ಒಂದು ಶ್ರೇಷ್ಠತೆ ಏನು ಅನ್ನೋದು ತಿಳ್ಕೊಂಡ್ರೆ ಒಳ್ಳೇದು. ನಮ್ಮ ಭೂಮಂಡಲದಾಗೋ ಎಲ್ಲಾ ಹವಾಮಾನದ ಪ್ರಕೃತಿಯಲ್ಲಾಗೋ ಎಲ್ಲಾ ಬದಲಾವಣೆಗಳಿಗೆ, ಋತು ಕಾಲ ಬದಲಾವಣೆಗಳಿಗೆ ಕಾರಣ ಸೂರ್ಯ, ಚಂದ್ರ ಮತ್ತು ಭೂಮಿಯ ನಿರಂತರ ಚಲನೆ. ಹುಣ್ಣಿಮೆ, ಅಮಾವಾಸ್ಯೆ, ಗ್ರಹಣಗಳಿಗೂ ಕಾರಣ ಸೂರ್ಯ, ಚಂದ್ರ ಮತ್ತು ಭೂಮಿಯ ನಿರಂತರ ಚಲನೆ. ಮಾನವ ಕೂಡ ಪ್ರಕೃತಿಯ ಒಂದು ಭಾಗವಾಗಿರೋದ್ರಿಂದ ಹವಾಮಾನದ ಋತು ಹಾಗೂ ಕಾಲಗಳ ಬದಲಾವಣೆಗೆ ತಕ್ಕಂತೆ ನಮ್ಮ ದೇಹದ ತಾಪಮಾನವನ್ನ, ಜೀರ್ಣ ಶಕ್ತಿಯನ್ನ ನಮ್ಮ ಆಹಾರದ ಮೂಲಕ ಕಾಪಾಡ್ಕೊಳ್ಬೇಕಾಗತ್ತೆ, ಸರಿಪಡಿಸ್ಕೊಳ್ಬೇಕಾಗತ್ತೆ. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಸಂಕ್ರಾಂತಿಗೆ ಶಂಖದಷ್ಟು ಚಳಿ ಕಡಿಮೆ ಆಗತ್ತೆ, ಶಿವರಾತ್ರಿ ಬಂದ್ರೆ ಚಳಿ ಶಿವ ಶಿವ ಅಂತ ಓಡ್ ಹೊಟ್ಟೋಗುತ್ತೆ, ಅಲ್ಲಿಂದ ಬರೀ ಬಿಸಿಲೇನೇನೆ. ಹಾಗಾಗಿ ಈ ತರ ಹೇಳ್ತಾ ಹಬ್ಬಗಳಿಗೂ ಋತುಕಾಲ ಬದಲಾವಣೆಗಳಿಗೂ ಇರೋ ಸಂಬಂಧವನ್ನ, ಲೆಕ್ಕಾಚಾರವನ್ನ ನೆನಪಿನಲ್ಲಿ ಇಟ್ಕೊಳ್ತಾ ಇದ್ರು. ಆಯಾ ಋತುಗಳಿಗೆ ತಕ್ಕಂತೆ ಆಹಾರದಲ್ಲಿ ವ್ಯತ್ಯಾಸಗಳನ್ನ ಮಾಡ್ಕೋತಿದ್ರು, ಉಡುಪುಗಳಲ್ಲಿದ್ದ ವ್ಯತ್ಯಾಸಗಳನ್ನ ಮಾಡ್ಕೊಂಡು ಜೀವಿಸ್ತಾ ಇದ್ರು. ಏನಪ್ಪ ಈ ಶಿವರಾತ್ರಿ ಯಾವತ್ತು ಬರುತ್ತೆ ಅಂದ್ರೆ, ಶಿಶಿರ ಋತುವಿನ ಮಾಘ ಮಾಸದ ಬಹುಳ ಚತುರ್ದಶಿ ದಿವಸ ಮಹಾಶಿವರಾತ್ರಿಯ ಆಚರಣೆ. ಈ ಮಹಾಶಿವರಾತ್ರಿಯಂದು ಚಳಿಗಾಲ ಮುಗಿದು ಬೇಸಿಗೆ ಕಾಲ ಪ್ರಾರಂಭವಾಗುತ್ತೆ. ಅಂದ್ರೆ ಆ ದಿವಸ ರಾತ್ರಿ ಚಳಿ ಜಾಸ್ತಿ ಇರುತ್ತೆ, ಉತ್ತುಂಗದಲ್ಲಿರುತ್ತೆ. ಅಂದು ಕೃಷ್ಣ ಪಕ್ಷದ ಕೊನೆಯ ದಿನಾನು ಆಗಿರೋದ್ರಿಂದ ಆ ದಿವಸ ಸೂರ್ಯನ ಶಾಖ ಕಡಿಮೆ ಇರುತ್ತೆ. ಅಮಾವಾಸ್ಯೆ ಹತ್ರ ಇರೋದ್ರಿಂದ ಚಂದ್ರನ ಪ್ರಕಾಶವು ಕ್ಷೀಣಿಸ್ತಾ ಕತ್ಲಾಗ್ತಾ ಬರ್ತಿರುತ್ತೆ, ಕತ್ತಲು ಹೆಚ್ಚಿರುತ್ತೆ. ಪ್ರಕೃತಿಯಲ್ಲಾಗೋ ಈ ಕಾಲ ವ್ಯತ್ಯಾಸದ ಸಮಯದಲ್ಲಿ ನಮ್ಮ ದೇಹದಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಉಂಟಾಗಿ ಉಸಿರಾಟದ ತೊಂದರೆ, ನೆಗಡಿ, ಕೆಮ್ಮು, ಶೀತ, ಕಫ ಉಂಟಾಗುತ್ತೆ. ಜೀರ್ಣಕ್ರಿಯೆಯಲ್ಲಿ, ಜಠರಾಗ್ನಿಯಲ್ಲಿ ವ್ಯತ್ಯಾಸಗಳು ಉಂಟಾಗುತ್ತೆ. ಇವುಗಳ ಆಗದಂಗೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ಹಾಗೂ ನಮ್ಮ ದೇಹವನ್ನ ಆ ಬದಲಾಗ್ತಿರೋ ಕಾಲಮಾನಕ್ಕೆ ಹೊಂದ್ಕೊಳ್ಳೋಕೆ ಅವಕಾಶ ಮಾಡಿಕೊಡೋದೇನೆ ಮಹಾಶಿವರಾತ್ರಿಯ ಉಪವಾಸದ ಆಚರಣೆ, ಬಿಲ್ವಾರ್ಚನೆ, ಧ್ಯಾನ ಮತ್ತು ಜಾಗರಣೆ. ಈ ಬಿಲ್ವಪತ್ರೆನ ಯಾತಕ್ಕೆ ಹೇಳಿದ್ದಾರೆ ಅಂದ್ರೆ, ಈ ಬಿಲ್ವಪತ್ರೆಯ ಸ್ಪರ್ಶ, ಸುವಾಸನೆ ಹಾಗೂ ಬಿಲ್ವಪತ್ರೆಯನ್ನೊಳಗೊಂಡಂತ ತೀರ್ಥ ಸೇವನೆ ಉಸಿರಾಟದ ತೊಂದರೆ ಬರದೇ ಇರೋ ಹಾಗೆ ಮಾನವನನ್ನ ಅನಾರೋಗ್ಯದಿಂದ ರಕ್ಷಿಸುತ್ತೆ ಅಂತ ಪ್ರಕೃತಿ ಚಿಕಿತ್ಸೆ ಮತ್ತು ಆಯುರ್ವೇದ ಪ್ರತಿಪಾದಿಸುತ್ತೆ. ಶಿವರಾತ್ರಿಯಂದು ಉಪವಾಸ ಏಕೆ, ಜಾಗರಣೆ ಯಾಕೆ? ಇಲ್ಲಿ ಉಪವಾಸ ಅನ್ನೋ ಪದಕ್ಕೆ 2 ರೀತಿಯ ಅರ್ಥಗಳಿವೆ. ಆಹಾರವನ್ನ ಸೇವಿಸ್ತೇನೆ, ದೇಹವನ್ನ ದಂಡಿಸೋದು, ಅಥವಾ ಜೀರ್ಣಾಂಗಗಳಿಗೆ ವಿಶ್ರಾಂತಿಯನ್ನ ಕೊಟ್ಟು ಜೀರ್ಣ ಶಕ್ತಿ ಕೆಡದಂಗೆ ಎಚ್ಚರ ವಹಿಸೋದು, ಕಾಪಾಡಿಕೊಳ್ಳೋದು. ಉಪವಾಸ ಅನ್ನೋ ಪದಕ್ಕೆ ಇನ್ನೊಂದರ್ಥ ಉಪ ಪ್ಲಸ್ ವಾಸ, ಅಂದ್ರೆ ಉಪ
ವಾಸ ಅಂದ್ರೆ ಹತ್ರ ವಾಸಿಸೋದು. ಯಾವ್ದ್ರ ಹತ್ರ ವಾಸಿಸೋದು? ದೇವರಿಗೆ ಹತ್ತಿರವಾಗೋದು, ಶಿವನ ಹತ್ತಿರ ವಾಸ ಮಾಡೋದು, ಹಾಗೂ ಶಿವನ ಚಿಂತೆಯಲ್ಲಿ ಇರೋದು ಅಂತ ಪತ್ರಿ ಸರ್ ಹೇಳಿದ್ದಾರೆ. ಉಸಿರಿನೊಂದಿಗಿದ್ದಾಗ ಶಿವ, ಇಲ್ಲದಿದ್ದರೆ ಶವ ಅಂತ ಹೇಳಿದ್ದಾರೆ. ನಾವೇ ದೇವ್ರು ಅಂತಂದಾಗ ನಾವು ನಮ್ಮ ಜೊತೆಯೇ ವಾಸಿಸೋದು ಎಂದರ್ಥ. ನಾವು ಧ್ಯಾನದ ಮೂಲಕ ಉಸಿರನ್ನ ಗಮನಿಸ್ತಾ ಶಿವನ ಹತ್ತಿರ, ನಮ್ಮ ಆತ್ಮನ ಹತ್ತಿರ ಇರೋದು ನಿಜವಾದ ಉಪವಾಸ ಅಂತ ಪತ್ರಿ ಸರ್ ಹೇಳ್ತಾ ಇದ್ರು. ರಾತ್ರಿಯ ಜಾಗರಣೆ ಅಂದ್ರೆ ರಾತ್ರಿ ಜಾಗೃತವಾಗಿರೋದು ಅಂತ. ರಾತ್ರಿ ಅಂದ್ರೆ ಕತ್ತಲು, ಕತ್ತಲು ಅಂದ್ರೆ ಅಜ್ಞಾನ. ರಾತ್ರಿ ಅನ್ನೋದು ತಮೋಗುಣದ ಪ್ರತೀಕ, ಅಂದ್ರೆ ಆಲಸ್ಯ, ನಿದ್ರೆ, ಅಹಂಕಾರ ಮತ್ತು ಅಜ್ಞಾನ ಸೂಚಕ. ರಾತ್ರಿಯು ಅಜ್ಞಾನದ ಸಂಕೇತ. ಶಿವರಾತ್ರಿಯಲ್ಲಿ ಜಾಗರಣೆ ಅಂದ್ರೆ ತಮೋಗುಣಗಳಿಗೆ ವಶವಾಗದಂತೆ ಎಚ್ಚರವಾಗಿರೋದು, ಜಾಗೃತವಾಗಿರೋದು. ಅಜ್ಞಾನವನ್ನ ಕಳಿಸಿ ಸುಜ್ಞಾನವನ್ನ ಬೆಳಗಿಸು, ನಿನ್ನ ಶಕ್ತಿ ಚೈತನ್ಯವನ್ನ ನನಗೆ ಕರುಣಿಸು ಅಂತ ಅರಿವಿನಿಂದ, ಧ್ಯಾನದ ಮೂಲಕ, ಶ್ವಾಸದ ಮೂಲಕ ಶಿವಶಕ್ತಿಯನ್ನ ಬರಮಾಡಿಕೊಳ್ಳೋದು. ಜಾಗರಣೆಯನ್ನ ಧ್ಯಾನದ ಮೂಲಕ ಆಚರಣೆ ಮಾಡಿದಾಗ ಪ್ರಕೃತಿಯಲ್ಲಿ ಲಭ್ಯವಿರೋ ಶಿವಶಕ್ತಿ ಸಂಯೋಗದ ಶಕ್ತಿ ಚೈತನ್ಯ ನಮ್ಮ ಸಹಸ್ರಾರ ಚಕ್ರದ ಮೂಲಕ ನಮ್ಮಲ್ಲಿ ಹರಿಯುತ್ತೆ. ಕೈಲವಾಸವಾಸಿ ಶಿವನು ಧ್ಯಾನ ಪ್ರಿಯ. ತನ್ನನ್ನ ಕುರಿತು ಧ್ಯಾನಿಸೋರ್ಗೆ ತಾನು ವಿಶೇಷವಾಗಿ ಅನುಗ್ರಹ ನೀಡುವುದಾಗಿ ಸ್ವತಃ ಶಿವನೇ ಪಾರ್ವತಿಗೆ ತಿಳಿ ಹೇಳಿದಾನೆ ಅಂತ ಅನ್ನುತ್ತೆ ಶಿವಪುರಾಣ. ವ್ಯಾಸ ಮಹರ್ಷಿಗಳು ರಚಿಸಿರೋ ಸ್ಕಂದ ಪುರಾಣದಲ್ಲಿ ಶ್ರೀ ಗುರುಗೀತೆ ಅನ್ನೋದು ಒಂದು ಭಾಗವಾಗಿದೆ. ಗುರುಧರ್ಮವನ್ನ ಆಳವಾಗಿ ತಿಳ್ಕೊಳ್ಬೇಕು ಅನ್ನೋ ಅತ್ಯಾಸಕ್ತಿಯಿಂದ ಋಷಿಗಳ ಗುಂಪೊಂದು ಸೂತ ಮಹರ್ಷಿಗಳನ್ನ ಭೇಟಿ ಮಾಡ್ತಾರೆ. ಆಗ ಸೂತ ಮಹರ್ಷಿಗಳು ತಮ್ಮ ದಿವ್ಯ ದರ್ಶನ ಜ್ಞಾನದ ಮೂಲಕ ಶಿವನು ಪಾರ್ವತಿಗೆ ಗುರು ಕುರಿತಂತೆ ತಿಳಿಸ್ಕೊಟ್ಟಂತ ನಿಗೂಢ ಸತ್ಯಗಳನ್ನೊಳಗೊಂಡ ಜ್ಞಾನ ಭಂಡಾರವನ್ನ ಸಂಪರ್ಕಿಸಿ ಉತ್ಸಾಹಿ ಋಷಿಗಳಿಗೆ ಮಾಹಿತಿ ಮತ್ತು ವಿವರಣೆ ನೀಡಿದ ಗ್ರಂಥನೇ ಸ್ಕಂದ ಪುರಾಣದ ಶ್ರೀ ಗುರುಗೀತೆ. ಈ ವಿಚಾರವನ್ನ ನಾನು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸೂತ ಮಹರ್ಷಿಗಳು ತಮ್ಮ ದಿವ್ಯ ದರ್ಶನ ಜ್ಞಾನದ ಮೂಲಕ ಈಶ್ವರ ಮತ್ತು ಪಾರ್ವತಿಯರೊಡನೆ ನಡೆದ ಸಂಭಾಷಣೆಯ ಜ್ಞಾನ ಭಂಡಾರವನ್ನ ಸಂಪರ್ಕಿಸಿ ಮಾಹಿತಿಗಳನ್ನ ಕೊಟ್ರು ಅಂತ ಇದೆಯಲ್ಲ, ಆ ದಿವ್ಯ ದರ್ಶನ ಜ್ಞಾನವೇ ನಮ್ಮ PSSM ನಲ್ಲಿ ಅಳವಡಿಸ್ಕೊಂಡಿರುವಂತಹ ಧ್ಯಾನ ವಿಧಾನ ವಿಪಸ್ಸನ. ಧ್ಯಾನದ ಮೂಲಕ, ಆನಾಪಾನಸತಿ ಧ್ಯಾನದ ಮೂಲಕ ಮೂರನೇ ಕಣ್ಣಿನ ಮೂಲಕ ಜಾಗೃತವಾಗಿ, ಆ ಮೂರನೇ ಕಣ್ಣಿನ ಮೂಲಕ ದಿವ್ಯ ಚಕ್ಷುಗಳ ಮೂಲಕ ನೋಡಿರೋದು, ಅಶರೀರಿಯಾಗಿ ಗ್ರಹಿಸಿರೋದು ಸೂತ ಮಹರ್ಷಿಗಳು. ಅದೇ ದಿವ್ಯ ಚಕ್ಷು ತ್ರಿನೇತ್ರ. ಇದು ಸಾಧ್ಯವಾಗಿರೋದು ಪೂಜೆಯಿಂದಲ್ಲ, ಉಪಾಸನಾ ಮಾರ್ಗದಿಂದಲ್ಲ, ಸೂತ ಮಹರ್ಷಿಗಳ ಧ್ಯಾನ ಸಾಧನೆಯಿಂದ, ತಪೋಶಕ್ತಿಯಿಂದ ಹಾಗೂ ಅವರ ತಪೋ ಸಿದ್ಧಿಗಳಿಂದ. ಈ ದಿವ್ಯ ಚಕ್ಷುಗಳು ತೆರೆದುಕೊಳ್ಳೋದು ಧ್ಯಾನ ಮಾರ್ಗದಿಂದ, ವಿಪಸನ ಮಾರ್ಗದಿಂದ. ಅದನ್ನೇ ಪತ್ರಿಸರು ನಮ್ಗೆಲ್ರಿಗೂನು ಧ್ಯಾನ ಅಂದ್ರೆ ಉಸಿರನ್ನ ಗಮನಿಸೋದು, ಉಸಿರಿನ ಮೇಲೆ ಗಮನ. ಅದೇ ಪಾಳಿ ಭಾಷೆಯಲ್ಲಿ ಬುದ್ಧ ಅಳವಡಿಸ್ಕೊಂಡಂತ ದೇಹದಲ್ಲಿ ಒಳಗ್ ಹೋಗೋ ಉಸಿರು, ಆಚೆಗೆ ಬರೋ ಉಸಿರನ್ನ ಆನ, ಅಪಾನ, ಸತಿ ಅಂದ್ರೆ ಅದ್ರ ಜೊತೆಗಿರೋದು ಅಂತ ಹೇಳಿರೋದು. ಈ ಶ್ರೀ ಗುರುಗೀತೆಯಲ್ಲಿರೋ, ಸ್ಕಂದ ಪುರಾಣದಲ್ಲಿ ಶ್ರೀ ಗುರುಗೀತೆಯಲ್ಲಿರೋ ಈಶ್ವರ ಮತ್ತು ಪಾರ್ವತಿಯರೊಡನೆ ನಡೆದಂತ ಸಂಸ್ಕೃತ ಭಾಷೆಯಲ್ಲಿರುವಂತಹ ಈ ಗುರುಗೀತೆ ಕೇರಳದ ಶಾಂತಿಗಿರಿ ಆಶ್ರಮವು ಅವರ ದಿವ್ಯ ದರ್ಶನದ ಸಾಮರ್ಥ್ಯದಿಂದ ಅವರು ಆಯ್ಕೆ ಮಾಡಿದ ಮೂಲ 190 ಸಂಸ್ಕೃತ ಶ್ಲೋಕಗಳಿಗೆ ಕನ್ನಡದಲ್ಲಿ ಶ್ಲೋಕಾರ್ಥಗಳನ್ನ ಗ್ರಂಥದ ರೂಪದಲ್ಲಿ ಹೊರತರುವಂತಹ ಒಂದು ಸದವಕಾಶ, ಸತ್ಕಾರ್ಯ ನನಗೆ ಒದಗಿ ಬಂದಿದ್ರಿಂದ ಅದನ್ನ ಕನ್ನಡಕ್ಕೆ ತರ್ಜುಮೆ ಮಾಡುವ ಸತ್ಕಾರ್ಯದಲ್ಲಿ ನನಗೆ ಗುರುಮಾರ್ಗ ಮತ್ತು ಗುರುತತ್ವವನ್ನ, ಮುಕ್ತಿ ಮಾರ್ಗವನ್ನ ಸ್ಕಂದ ಪುರಾಣದ ಗುರುಗೀತೆಯ 190 ಶ್ಲೋಕಗಳ ಮೂಲಕ ತಿಳಿಯಕ್ಕೆ ಸಾಧ್ಯ ಆಯ್ತು. ಈಶ್ವರ ತಾನೇ ಸ್ವತಃ ಪಾರ್ವತಿಗೆ ಹೇಳಿರೋ ವಿಚಾರಗಳು ನನ್ನ ಹತ್ರ ನನ್ಗೆ ಲಭ್ಯ ಆಯ್ತು. ಶಿವ ಏನ್ ಹೇಳಿದಾನೆ, ನಾವು ಮಾಡ್ಬೇಕಾಗಿರೋದು ಪರಮಾತ್ಮನ ಧ್ಯಾನವೇ ಹೊರತು ಪೂಜೆ ಎಲ್ಲ ಅನ್ನೋದನ್ನ ಯಾವ ತರ ಹೇಳಿದಾನೆ. ಶಿವಂ ಕೇಚಿತ್ ಹರಿಂ ಕೇಚಿತ್ ವಿಧಿಂ ಕೇಚಿತ್ ಕೇಚನ ಶಕ್ತಿಂ ದೈವಮಿತಿ ಜ್ಞಾತ್ವ ವಿವದಂತಿ ವ್ರಥಾ ನರಾಹ ಅಂತ. ಅಂದ್ರೆ ಈ ಏಕಮಾತ್ರ ಪರಮಾತ್ಮನನ್ನ ಕೆಲವರು ಶಿವ ಅಂತನೋ, ಕೆಲವರು ವಿಷ್ಣು ಅಂತನೋ, ಕೆಲವರು ಬ್ರಹ್ಮ ಅಂತನೋ, ಮತ್ತೆ ಕೆಲವರು ಶಕ್ತಿ ಅಂತನೋ ಕಲ್ಪಿಸ್ಕೊಂಡು
ವ್ಯರ್ಥವಾದ ಚರ್ಚೆಯಲ್ಲಿ ತೊಡಗಿದ್ದಾರೆ. ಮಾಡ್ಬೇಕಾಗಿರೋದು ಪರಮಾತ್ಮನ ಧ್ಯಾನವೇ ಹೊರತು ಪೂಜೆಯಲ್ಲ ಅಂತ ಹೇಳಿದಾನೆ. ಇನ್ನು ಹಲವಾರು ವಿಚಾರಗಳನ್ನ ಹೇಳಿದ್ದಾನೆ. ಆರಾಧನೆ, ಮಂತ್ರ ಜಪ ಮುಂತಾದ ಕರ್ಮಗಳೆಲ್ಲ ಮಕ್ಕಳಾಟಕ್ಕೆ ಸಮ, ಯಾವುದೂ ಫಲ ಕೊಡಲ್ಲ ಅಂತನೂ ಹೇಳಿದ್ದಾನೆ. ಸ್ವರೂಪ ಜ್ಞಾನ ಶೂನ್ಯೇನ ಕೃತಂ ಅಪ್ಯಕೃತಂ ಭವೇತ್, ತಪೋಜಪಾದಿಕಂ ದೇವಿ ಸಕಲಂ ಬಾಲ ಜಲ್ಪವತ್ ಅಂತ. ಪರಬ್ರಹ್ಮನ ಸ್ಥಿರ ನಿರ್ವಿಕಲ್ಪ ಸ್ವರೂಪ ಜ್ಞಾನವಿಲ್ಲದೆ ಮಾಡೋ ಆರಾಧನೆ, ಮಂತ್ರ ಜಪ ಮುಂತಾದ ಕರ್ಮಗಳೆಲ್ಲ ಮಕ್ಕಳಾಟಕ್ಕೆ ಸಮ ಆಗಿದೆ, ಮಾಡಿಯೂ ಮಾಡದಂತೆ ನಿಷ್ಫಲವಾಗುತ್ತೆ ಅಂತ ಹೇಳಿದ್ದಾನೆ. ಪತ್ರಿ ಸರ್ ಹೇಗೆ ಧ್ಯಾನ ಮಾರ್ಗವೇ ಮುಕ್ತಿ ಮಾರ್ಗ ಅಂತ ಹೇಳ್ತಿದ್ರು, ಅದೇ ತರ ಈಶ್ವರ ಕೂಡ ಪಾರ್ವತಿಗೆ ಹೇಳ್ತಾನೆ, ಧ್ಯಾನಂ ಶೃಣು ಮಹಾದೇವಿ ಸರ್ವಾನಂದ ಪ್ರದಾಯಕಂ ಸರ್ವ ಸೌಖ್ಯಕರಂ ಚೈವ ಭುಕ್ತಿ ಮುಕ್ತಿ ಪ್ರದಾಯಕಂ ಅಂತ. ಅಂದ್ರೆ ಹೇಳ್ತಾನೆ ಮಹಾದೇವಿ, ಸಂಪೂರ್ಣ ಆನಂದ ಮತ್ತು ಸರ್ವ ಸೌಖ್ಯವನ್ನು ನೀಡುವಂತಹ ಐಹಿಕ ಭೋಗಗಳನ್ನು ಹಾಗೂ ಮುಕ್ತಿಯನ್ನು ಪ್ರಸಾದಿಸುವಂತಹ ಮಾರ್ಗ ಧ್ಯಾನ ಮಾರ್ಗ ಮಾತ್ರ ಅಂತ ಈಶ್ವರನೇ ಪಾರ್ವತಿಗೆ ಹೇಳಿದ್ದಾನೆ. ಆದ್ರೆ ನಾವು ಈಶ್ವರನ ಪೂಜೆ ಮಾಡ್ತಾ ಕೂತಿದೀವಿ. ಮೋಕ್ಷ ಪ್ರಾಪ್ತಿಯ ಮಾರ್ಗ ಪೂಜೆಗಳಲ್ಲ, ಗುರು ಮಾರ್ಗ ಅಂತಾನೂ ಹೇಳಿದ್ದಾನೆ. ಶೈವಶಾಕ್ತ ಗಮಾದೀನಿ ಹೆನ್ಯೇಚ ಬಹವೋ ಮತಾಹ ಅಪಭ್ರಂಶಃ ಸಮಸ್ತಾನಾಂ ಜೀವಾನಾಂ ಭ್ರಾಂತ ಚೇತಸಾಂ ಅಂತ. ವೇದಶಾಸ್ತ್ರ, ಪುರಾಣ ಇತ್ಯಾದಿಗಳಲ್ದೇನೆ ಶೈವ, ಶಾಕ್ತ ಮುಂತಾದ ಧರ್ಮ ಪ್ರತಿಪಾದಕಗಳಾದ ಅನೇಕ ಆಗಮಗಳಿವೆ. ಭ್ರಾಂತ ಚಿತ್ತರ ಮನಸ್ಸನ್ನ ಕೆರಳಿಸುವಂತ ಕಾವ್ಯ ನಾಟಕಾದಿಗಳು ಕೂಡ ಹೇರಳವಾಗಿವೆ. ಇವೆಲ್ಲವನ್ನೂ ಮೋಕ್ಷ ಪ್ರಾಪ್ತಿಯ ಮಾರ್ಗಗಳು ಅಂತ ಅನ್ಕೊಂಡು ಪರಿಗಣಿಸಿ ಅಳವಡಿಸ್ಕೊಂಡು ದಾರಿ ತಪ್ತಾ ಇದ್ದಾರೆ. ಮೋಕ್ಷ ಪ್ರಾಪ್ತಿಯ ಮಾರ್ಗ ಅಂತಂದ್ರೆ ಗುರುಮಾರ್ಗ ಮಾತ್ರವೇ ಹೊರತು ಮತ್ಯಾವುದು ಅಲ್ಲ ಅಂತ ಹೇಳಿದಾನೆ. ತಪ್ಪು ದಾರಿಲಿ ಹೋಗೋ ಬದಲಿಗೆ ತಿಳಿದಿರೋ ಗುರುಗಳ ಮಾರ್ಗದಲ್ಲಾದ್ರೂ ನಡೀರಿ ಅಂತ ಎಚ್ಚರಿಸಿದಾನೆ. ಮುಕ್ತಿ ಮೋಕ್ಷ ಅಂದ್ರೇನು ಅಂತ ಪಾರ್ವತಿ ಈಶ್ವರನ್ಗೆ ಪ್ರಶ್ನೆ ಕೇಳ್ತಾಳೆ. ಅದಕ್ಕೆ ಈಶ್ವರ ಉತ್ತರಿಸ್ತಾನೆ, ಸಮುದ್ರ ವೈ ಯಥಾತೋಯಂ ಕ್ಷೀರೇ ಕ್ಷೀರಂ ಜಲೇ ಜಲಂ ಭಿನ್ನೆ ಕುಂಭೆ ಯಥಾ ಆಕಾಶಂ ತದಾತ್ಮ ಪರಮಾತ್ಮನಿ ಅಂತ. ಅಂದ್ರೆ ಸಮುದ್ರವು ಹೇಗೆ ನೀರನ್ನ ಅಂತರ್ಗತ ಮಾಡಿಕೊಳ್ಳುತ್ತೋ ಹಾಗೇನೆ ಹಾಲಿನಲ್ಲಿ ಹಾಲು, ನೀರಿನಲ್ಲಿ ನೀರು ಅಂತರ್ಗತವಾಗುತ್ತೆ. ಘಟವು ಒಡೆದು ಹೋದಾಗ ಘಟಾಕಾಶವು ವಿಶಾಲಾಕಾಶದಲ್ಲಿ ಲೀನ ಆಗೋ ಹಾಗೇನೆ ಆತ್ಮವಸ್ತುವು ಪರಮಾತ್ಮನಲ್ಲಿ ಲೀನವಾಗುತ್ತೆ ಅಂತ ಹೇಳಿದಾನೆ. ಗುರುವಿನ ಮಾರ್ಗದರ್ಶನದಿಂದ ಮಾತ್ರ ನಿಜವಾದ ಜ್ಞಾನ, ಸತ್ಯವಾದ ಆತ್ಮವಿಜ್ಞಾನ, ಜ್ಞಾನೋದಯ ಲಭಿಸುತ್ತೆ ಅಂತನೂ ತಿಳಿಸಿದಾನೆ. ಗೂಢ ವಿದ್ಯಾ ಜಗನ್ಮಾಯ ದೇಹಮಜ್ಞಾನ ಸಂಭವಂ ವಿಜ್ಞಾನಂ ಯತ್ ಪ್ರಸಾದೇನ ಗುರು ಶಬ್ದೇನ ಕಥ್ಯತೆ ಅಂತ. ಅಂದ್ರೆ ಗೂಢವಾಗಿಡೋ, ಮುಚ್ಚಿಡೋ ಅಂತಹ ಆತ್ಮಜ್ಞಾನವು ಅವಿದ್ಯೆಯಾಗಿ ಪರಿಣಮಿಸುತ್ತೆ. ಈ ಜಗತ್ತೆಲ್ಲ ಮಿಥ್ಯ ಮತ್ತು ಮಾಯೆಯಾದ್ರಿಂದ ದೇಹನೇ ಅಜ್ಞಾನದಿಂದ ಮುಚ್ಚಲ್ಪಡುತ್ತೆ. ಗುರುವಿನ ಅನುಗ್ರಹದಿಂದ ಮತ್ತು ಗುರುವಿನ ಮಾರ್ಗದರ್ಶನದಿಂದ ಮಾತ್ರ ನಿಜವಾದ ಜ್ಞಾನ, ಸತ್ಯವಾದ ಆತ್ಮವಿಜ್ಞಾನ, ಜ್ಞಾನೋದಯ ಲಭಿಸಕ್ಕೆ ಸಾಧ್ಯ ಅಂತ ಸ್ಪಷ್ಟವಾಗಿ ತಿಳುವಳಿಕೆ ಕೊಟ್ಟಿದ್ದಾನೆ. ನಿಮ್ಮೆಲ್ಲರ ಆತ್ಮಗುರುಗಳಾದ ಧ್ಯಾನ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ಮಾರ್ಗದರ್ಶನದಿಂದ ನಮಗೆಲ್ಲ ನಿಜವಾದ ಸತ್ಯವಾದ ಆತ್ಮವಿಜ್ಞಾನವನ್ನ ತಿಳಿಸ್ಕೊಟ್ಟಿದ್ದಾರೆ. ಮುಕ್ತಿ ಮೋಕ್ಷ ಮಾರ್ಗವಾದ ಧ್ಯಾನ ಮಾರ್ಗವನ್ನ, ವಿಪಸನ ಮಾರ್ಗವನ್ನ ಕಲಿಸ್ಕೊಟ್ಟಿದ್ದಾರೆ. ಈ ನಮ್ಮ ಗುರುಗಳು ಮಹಾಶಿವರಾತ್ರಿಯನ್ನ ಯಾವ ರೀತಿಯಲ್ಲಿ ನಮ್ಗೆ ಹೇಳಿದ್ದಾರೆ, ಹೇಗೆ ವಿವರಿಸಿದ್ದಾರೆ, ಮಹಾಶಿವರಾತ್ರಿಯ ಉಪವಾಸ ಮತ್ತು ಜಾಗರಣೆಯ ಪರಿಕಲ್ಪನೆಯನ್ನ, ಮಹತ್ವವನ್ನ ಯಾವ ರೀತಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಈ ದಿನ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಪತ್ರಿ ಸರ್ ಏನ್ ಹೇಳಿದ್ದಾರೆ ಅಂದ್ರೆ, ಶಿವರಾತ್ರಿಯನ್ನ ಕೇವಲ ಒಂದು ಸಂಪ್ರದಾಯ ಅಥವಾ ಪುರಾಣದ ಒಂದು ಕಥೆಯಾಗಿ ನೋಡೋದಲ್ಲ, ಶಿವರಾತ್ರಿಯ ಆಚರಣೆಯು ಪ್ರತಿಯೊಬ್ಬ ಮಾನವನ ಒಳಗಿನ ವಿಜ್ಞಾನ, ಅಂತರ್ಜ್ಞಾನ, ಅಂತರ್ಬೋಧನೆ ಅಂತ ಹೇಳಿದ್ದಾರೆ. ಶಿವರಾತ್ರಿಯ ದಿವಸ ಏನ್ ಮಾಡ್ಬೇಕು? ಧ್ಯಾನ. ಅವತ್ತಿನ ಧ್ಯಾನದಲ್ಲಿ ನಮ್ಗೆ ಏನ್ ಸಿಗುತ್ತೆ? ಆ ಶಿವರಾತ್ರಿಯ ಧ್ಯಾನದಿಂದ ನಮ್ಮ DNA ಮತ್ತು ನಮ್ಮ ಅರಿವಿನ ಮಟ್ಟದಲ್ಲಿ ಬದಲಾವಣೆಯನ್ನ ತಂದುಕೊಳ್ಳಬಹುದಾದಂತಹ ದಿನ ಅಂತ ಹೇಳಿದ್ದಾರೆ. ಅಂದು ಪ್ರಕೃತಿಯಲ್ಲಿ ಉಂಟಾಗೋ ಲಭ್ಯವಾಗೋ ಕಾಂತೀಯ ಶಕ್ತಿಯ ಪ್ರಭಾವದಿಂದ ನಮ್ಮ ಒಳಗಡೆ ಇರುವಂತಹ ಶಕ್ತಿ ಚೈತನ್ಯವನ್ನ
ಜನ್ಮ ಜನ್ಮಾಂತರಗಳಿಂದ ಕೂಡಿಟ್ಕೊಂಡಿರುವಂತಹ ಕುಂಡಲಿನಿ ಶಕ್ತಿಯನ್ನ ಮೂಲಾಧಾರದಿಂದ ಮೇಲೇರಿಸ್ಕೋಬಹುದು, ಮೇಲ್ಮುಖವಾಗಿ ಸಹಸ್ರಾರದ ಕಡೆಗೆ ಮೇಲೇರಿಸ್ಕೊಳ್ಬಹುದಾದಂತಹ ವಿಶೇಷ ರಾತ್ರಿ ಶಿವರಾತ್ರಿ. ಹೊರಗಿನ ಕತ್ತಲೆಯನ್ನ ಓಡಿಸಿ ಒಳಗಿನ ಜ್ಞಾನದ ಜ್ಯೋತಿಯನ್ನ ಹಚ್ಚುವಂತ ದಿನಾನೇ ಶಿವರಾತ್ರಿ. ಈ ಶಿವರಾತ್ರಿಯ ಆಚರಣೆಯು ಅಂಧಶ್ರದ್ಧೆಯ ಆಚರಣೆಯಲ್ಲ, ಆತ್ಮದ ಉನ್ನತಿಯ ವಿಜ್ಞಾನದ ಹಬ್ಬ ಅಂತ ತಿಳಿಸಿದ್ದಾರೆ. ಶಿವ ಅನ್ನೋ ಪದಕ್ಕೆ ಆನಂದ ಅಂತ ಒಂದರ್ಥ, ಮಂಗಳಕರ ಅಂತ ಇನ್ನೊಂದರ್ಥ. ಆದ್ದರಿಂದ ಶಿವ ಅಂದ್ರೆ ಆನಂದಮಯ ಅಂತ ಹೇಳಿದ್ದಾರೆ ಪತ್ರಿಸರು. ಮಂಗಳಕರ ಜೀವನವನ್ನ ನಡೆಸ್ತಾ ಇರೋರು ಶಿವ. ಯಾರ್ಯಾರು ತಮ್ಮ ಮೂರನೇ ಕಣ್ಣನ್ನ ಉತ್ತೇಜಿಸ್ಕೊಂಡಿರ್ತಾರೋ ಅವರೆಲ್ಲರೂ ಶಿವನೇ ಆಗಿರ್ತಾರೆ. ಧ್ಯಾನದ ಮೂಲಕನೇ ಈ ಮೂರನೇ ಕಣ್ಣು ಉತ್ತೇಜಿತವಾಗಿ ಶಿವ ಪದವಿ ಪ್ರಾಪ್ತಿಯಾಗತ್ತೆ. ಅರ್ಚನೆ ಅಭಿಷೇಕದಿಂದಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಪತ್ರಿಸರು. ಶಿವನ ಸಗುಣ ರೂಪವನ್ನ ಪತ್ರಿಸರ್ ಹೇಗೆ ವಿವರಿಸಿದ್ದಾರೆ ಅಂತಂದ್ರೆ, ಶಿವನನ್ನ ಒಬ್ಬ ದೇವರಂತೆ ಚಿತ್ರಪಟಗಳಲ್ಲಿ ನೋಡಬಹುದಾದ್ರೂ ಯಾವುದೇ ಶಿವನ ದೇವಸ್ಥಾನದಲ್ಲಿ ಅವನು ಲಿಂಗ ಸ್ವರೂಪದಲ್ಲಿ ಇರ್ತಾನೆಯೇ ಹೊರತು, ಸೃಷ್ಟಿಯ ಸಂಕೇತವಾಗಿರ್ತಾನೆಯೇ ಹೊರತು ಮಾನವ ದೇಹದ ರೂಪದಲ್ಲಿ ಆಕಾರದಲ್ಲಿ ಇರೋಲ್ಲ. ನಾವು ಚಿತ್ರಪಟದಲ್ಲಿ ನೋಡುವಂತ ಶಿವನ ಗಂಟ್ಲು, ಅವನು ಸೇವಿಸಿದ ವಿಷದಿಂದ ನೀಲಿಯಾಗಿ ಚಿತ್ರಿಸಿರ್ತಾರೆ. ಶಿವನು ತಲೆಯಲ್ಲಿ ಗಂಗೆಯನ್ನ ಧರಿಸಿರ್ತಾನೆ, ಚಂದ್ರನನ್ನ ಇಟ್ಕೊಂಡಿರ್ತಾನೆ, ಅವನ ಕೊರಳಲ್ಲಿ ಸರ್ಪವನ್ನ ಧರಿಸಿರ್ತಾನೆ, ಅವನು ಚರ್ಮಾಂಬರವನ್ನ ಉಡುಪಾಗಿ ಧರಿಸಿದಾನೆ, ಕೈಲಾಸ ಪರ್ವತದಲ್ಲಿ ನೆಲೆಸಿದಾನೆ ಅಂತ ಸೂಚಿಸ್ತಾರೆ. ಇವೆಲ್ಲವೂ ಸಾಂಕೇತಿಕವಾಗಿ ಸಂದೇಶಗಳನ್ನ ನಮಗೆ ನೀಡುವಂತಹ ಒಂದು ದಿವ್ಯ ಪ್ರಾಕೃತಿಕ ಒಡವೆಗಳೇ, ಆಭರಣಗಳೇ, ಅಲಂಕಾರವೇ ಹೊರತು ಅದರ ಅಡಗಿರೋ ಆಧ್ಯಾತ್ಮಿಕ ಅರ್ಥಗಳನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ. ಈಗ ಒಂದೊಂದೇ ಅಂಶವನ್ನ ಕುರಿತು ತಿಳ್ಕೊಳ್ಳೋಣ. ಸಮುದ್ರ ಮಂಥನದಿಂದ ಉತ್ಪತ್ತಿಯಾದ ಹಾಲಾಹಲ ನಭೋಮಂಡಲವನ್ನ ನಾಶ ಮಾಡದೇ ಇರ್ಲಿ ಅಂತ ಶಿವನು ಆ ವಿಷವನ್ನ ಕುಡಿದು ಬಿಟ್ನಾದ್ರೂ ಕೂಡ ಅದು ದೇಹಕ್ಕೆಲ್ಲ ಹರಡದೇ ಇರ್ಲಿ ಅಂತ ಪಾರ್ವತಿ ತಡೆ ಹಿಡಿದ್ಲು ಅನ್ನೋದನ್ನ ಪ್ರಾಪಂಚಿಕ ಜೀವನಕ್ಕೆ ಸಮೀಕರಿಸಿ, ಹಾಲಾಹಲ ಅನ್ನೋದು ನಮ್ಮದೇ ನಕಾರಾತ್ಮಕ ಚಿಂತನೆಗಳಿರಬಹುದು, ವಿನಾಶಕಾರಿ ಆಲೋಚನೆಗಳು ಇರಬಹುದು, ಅಥವಾ ಬೇರೆಯವರಿಂದ ಯಾರದ್ರಿಂದನಾದ್ಲೂ ಇರಬಹುದು, ಅದು ನಮ್ಮ ದೇಹದ ಮೇಲೆ, ನಮ್ಮ ಜೀವನದ ಮೇಲೆ ಪ್ರಭಾವ ಬೀರದೇ ಇರ್ಲಿ ಅಂತ, ಬೀರದೇ ಇರೋ ಹಾಗೆ ಗಂಟಲಿನಲ್ಲೇ ಅಂದ್ರೆ ವಿಶುದ್ಧದಲ್ಲೇ ತಡೆ ಹಿಡ್ಕೊಂಡು ಅದನ್ನ ದಿನನಿತ್ಯದ ಧ್ಯಾನದಲ್ಲೇ ಶುದ್ಧೀಕರಿಸಿಕೊಳ್ಳಬೇಕು ಅನ್ನೋ ಸಂದೇಶವನ್ನ ನೀಡುತ್ತೆ. ಹಾಗಾಗಿ ನಾವು ಚಿತ್ರಪಟಗಳಲ್ಲಿ ನೋಡೋದು ಶಿವನು ಯಾವಾಗ್ಲೂ ಧ್ಯಾನ ಸ್ಥಿತಿಯಲ್ಲಿರೋದನ್ನೇ, ಅವನು ತ್ರಿನೇತ್ರದಿಂದಂತಲೇ. ಶಿವನ ಚರ್ಮಚಕ್ಷುಗಳು ಮುಚ್ಚಿದ್ದವನ್ನ ದಿವ್ಯ ಚಕ್ಷು ತೆರ್ಕೊಂಡಿರೋದನ್ನೇ ನಾವು ನೋಡೋದು. ಆ ಮೂರನೇ ಕಣ್ಣು ಅಂದ್ರೆ ಇಂದ್ರಿಯ ಗ್ರಹಿಕೆಯನ್ನ ಮೀರಿದಂತಹ ನೋಟ, ಜ್ಞಾನ. ಅದು ಇಂದ್ರಿಯಾತೀತ ಆಧ್ಯಾತ್ಮಿಕ ಅನುಭವ ಮತ್ತು ಆಧ್ಯಾತ್ಮಿಕ ಉನ್ನತಿಯನ್ನ ಸೂಚಿಸುತ್ತೆ ಅಂತ ಪತ್ರಿಸರ್ ಹೇಳಿರೋದು. ಶಿವರಾತ್ರಿ ಎಂದು ಧ್ಯಾನನೇ ಯಾಕೆ ಮಾಡ್ಬೇಕು, ಧ್ಯಾನದಲ್ಲಿ ಏನು ಲಭ್ಯವಾಗುತ್ತೆ ಅಂದು ವಿಶೇಷ ವಿಶ್ವ ಪ್ರಾಣ ಶಕ್ತಿ, ಶಿವಶಕ್ತಿ ಚೈತನ್ಯ ನಮ್ಮೊಳಗೆ ಹರಿಯುತ್ತೆ. ಯಾವಾಗ ಹರಿಯುತ್ತೆ? ನಮ್ಮ ಮನಸ್ಸನ್ನ ಶೂನ್ಯವಾಗಿಸಿಕೊಂಡಾಗ. ಆಲೋಚನೆಗಳನ್ನ ಸೃಷ್ಟಿಸ್ತೇನೆ, ಮನಸ್ಸನ್ನ ಉಪವಾಸ ಕೆಡವಿದಾಗ. ಆ ವಿಶ್ವಪ್ರಾಣ ಶಕ್ತಿಯ ಹರಿವಿನ ಸೂಚಕನೇ ಶಿವನ ತಲೆಯ ಮೇಲಿರುವಂತಹ ಆಕಾಶ ಗಂಗೆ. ಅದನ್ನೇ ಪತ್ರಿಸರು ಕಾಸ್ಮಿಕ್ ಎನರ್ಜಿ ಅಂತ ಕರೀತಾರೆ. ನಮ್ಮ ದೇಹನೇ ದೇಗುಲ, ನಮ್ಮ ಶ್ವಾಸವೇ ಗಂಗೆ, ನಮ್ಮೊಳಗಿರೋ ಶ್ವಾಸವೇ ಪವಿತ್ರ ಗಂಗೆ. ಕಲ್ಲಿನ ಲಿಂಗಕ್ಕೆ ಹೊರಗಿನಿಂದ ನೀರನ್ನು ಸುರಿಯೋದಲ್ಲ, ನಮ್ಮ ಬುದ್ಧಿಗೆ ಜ್ಞಾನದ ಅಭಿಷೇಕ ಮಾಡಬೇಕು. ಜ್ಞಾನದಲ್ಲಿ, ಧ್ಯಾನದಲ್ಲಿ ನಮ್ಗೆ ಲಭಿಸೋ ವಿಶ್ವಶಕ್ತಿಯೇ ನಿಜವಾದ ಗಂಗಾ ಜಲ. ಆ ಶಕ್ತಿಯಿಂದ ನಮ್ಮ ಮನಸ್ಸನ್ನ ಶುದ್ಧೀಕರಿಸಿಕೊಳ್ಳೋದೇ ನಿಜವಾದ ಅಭಿಷೇಕ. ಹೊರಗಿನ ಬಾಹ್ಯ ಆಚರಣೆಗಳು ಸಾಂಕೇತಿಕ ಮಾತ್ರವೇ ಹೊರತು ಅದು ಆಂತರಿಕ ಶುದ್ಧೀಕರಣವೂ ಅಲ್ಲ, ಆಧ್ಯಾತ್ಮಿಕ ಬೆಳವಣಿಗೆಯೂ ಅಲ್ಲ ಅಂತ ಪತ್ರಿಸರ್ ಅವರು ಸ್ಪಷ್ಟೀಕರಿಸಿದ್ದಾರೆ. ಆಲೋಚನೆಗಳನ್ನ ಸೃಷ್ಟಿಸಿದ ಹಾಗೆ ಮನಸ್ಸನ್ನ ಉಪವಾಸ ಕೆಡುವುದು ಅಂದ್ರೆ ಮನಸ್ಸನ್ನ ನಮ್ಮ ಹಿಡಿತದಲ್ಲಿಟ್ಟುಕೊಳ್ಳೋದು ಅಂತ. ಶಿವನ ಮೇಲೆ, ಶಿವನ ತಲೆಯ ಮೇಲೆ ಕಾಣುವಂತಹ ಚಂದ್ರನೇ ನಾವು ಧ್ಯಾನದಲ್ಲಿ ನಿಯಂತ್ರಿಸಿಕೊಳ್ಬೇಕಾದಂತಹ ಮನಸ್ಸು. ಚಂದ್ರನು ಮನೋಕಾರಕ, ಮನಸ್ಸನ್ನ ಶೂನ್ಯವಾಗಿಸುವಂತ ಅರ್ಥ.
ಇನ್ನು ಶಿವನಿಗೆ ಹಾವೇ ಆಭರಣ, ಅದೇ ನಾಗಾಭರಣ. ಶಿವನ ಕೊರಳಲ್ಲಿ ಸರ್ಪ ಸುತ್ತಕೊಂಡು ಮೇಲೆ ಹೆಡೆ ಎತ್ತಿ ನಿಂತಿರುವಂತ ಸರ್ಪವು ಧ್ಯಾನದಿಂದ ಕುಂಡಲಿನಿ ಶಕ್ತಿಯ ಜಾಗೃತ ಸ್ಥಿತಿಯನ್ನ ಸೂಚಿಸುತ್ತೆ. ಜೊತೆಗೆ ಇತರ ಜೀವಿಗಳೊಂದಿಗೆ, ಸರ್ಪಗಳೊಂದಿಗೆ ಮಿತ್ರತ್ವದಿಂದ ಜೀವಿಸಬೇಕು ಅನ್ನೋ ಸಂದೇಶವನ್ನು ಕೂಡ ಸಾರ್ತಾ ಇದ್ದಾನೆ. ಸದಾ ಕಾಲ ಧ್ಯಾನದಲ್ಲಿರೋ, ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿರೋ ಶಿವನಿಗೆ ಸದಾ ಆಕಾಶ ಗಂಗೆಯಿಂದ ಮಿಂದೇಳ್ತಾ ಸದಾ ಕಾಲ ತ್ರಿನೇತ್ರದ ಮೂಲಕ ಬ್ರಹ್ಮಾಂಡವನ್ವರೆ ಅರಿತು ತ್ರಿಕಾಲ ಜ್ಞಾನಿಯಾಗಿದ್ದು ಅತ್ಯುನ್ನತ ಸ್ತರವಾದ ಕೈಲಾಸದಲ್ಲಿದ್ದಾನೆ. ಅವನ ಸಂದೇಶ ಮಾನವನಿಗೆ ಏನು ಅಂದ್ರೆ, ಎಲ್ರೂ ಧ್ಯಾನ ಮಾಡಿ ಆತ್ಮಜ್ಞಾನ ಪಡೆದು ತ್ರಿನೇತ್ರರಾಗಿ ಅಂತ ಶಿವನ ಸಂದೇಶ. ಶಿವನನ್ನ ಪೂಜಿಸೋದಲ್ಲ, ಅವನನ್ನ ಸಾಧಿಸಬೇಕು, ಅವನ ತತ್ವವನ್ನ ಅಳವಡಿಸಿಕೊಂಡು ಸಾಧಿಸ್ಬೇಕು, ಪಾಲಿಸಬೇಕು ಅಂತ ಪತ್ರಿಸರ್ ಹೇಳಿದ್ದಾರೆ. ಇನ್ನು ಅವನ ಉಡುಪು ತುಂಡು ವಸ್ತ್ರ, ಆ ಚರ್ಮಾಂಬರ ಅವನ ಸರಳತೆಯನ್ನ ಬಿಂಬಿಸುತ್ತೆ. ಅವನ ನಿವಾಸ ಹಿಮಾಲಯ ಪರ್ವತ, ಪ್ರಕೃತಿ ದತ್ತವಾದ ಕಾಡು, ಗಿಡ ಮರಗಳು, ಕಲ್ಲು ಬಂಡೆಗಳು. ಸದಾ ಪ್ರಕೃತಿಯೊಂದಿಗೆ ಸರಳವಾಗಿ ಸಹಜವಾಗಿ ಜೀವಿಸಬೇಕು ಅನ್ನೋ ಸಂದೇಶವನ್ನ ಕೊಡುತ್ತೆ. ಅವನ ಸರಳ ಜೀವನದಿಂದ, ಧ್ಯಾನ ಸಾಧನೆಯಿಂದ, ಉನ್ನತ ಗುರಿಯಿಂದ ಅವನು ಪರಮಾತ್ಮನಾದ. ಶಿವನು ಸಾಧಿಸಿದಾನೆ ಅಂದ್ಮೇಲೆ ನಾವು ಕೂಡ ಸಾಧಿಸ್ಲೇಬೇಕು ಅನ್ನೋ ಪಟ್ಟು ಹಿಡಿದು ಸಾಧಿಸ್ಲೇಬೇಕು. ಶಿವನದು ಸರಳ ಜೀವನವಾದ್ರೂ ಆಲೋಚನೆ ಉನ್ನತ. ಅದನ್ನೇ ಸರಳ ಜೀವನ ಉನ್ನತ ಆಲೋಚನೆ ಅಂತ ಕರೆದಿದ್ದಾರೆ ಪತ್ರಿಸರರು. ತಾನು ತನ್ನ ಮೂರನೇ ಕಣ್ಣಿನಿಂದ ಪರಮಾತ್ಮನನ್ನ ದರ್ಶಿಸಬೇಕು, ಆಧ್ಯಾತ್ಮಿಕತೆಯನ್ನ ತಿಳಿಯಬೇಕು, ತಿಳಿದ ಜ್ಞಾನವನ್ನ ಎಲ್ರಿಗೂ ಹಂಚಬೇಕು ಅನ್ನೋ ಜಿಜ್ಞಾಸೆಯೇ ಆಲೋಚನೆಯೇ ಉನ್ನತ ಆಲೋಚನೆ ಎಂದಿದ್ದಾರೆ ಸರ್ರು. ಶಿವ ಅಂದ್ರೆ ಧ್ಯಾನ, ಶಿವ ಅಂದ್ರೆ ಮುಕ್ಕಣ್ಣ, ಶಿವ ಅಂದ್ರೆ ಪ್ರಕೃತಿಯೊಂದಿಗಿರೋನು, ಪ್ರಕೃತಿಯಲ್ಲಿ ಜೀವಿಸೋನು, ಸರಳ ಜೀವಿ, ಅತ್ಯುನ್ನತವಾಗಿ ಆಲೋಚಿಸೋನು, ಸಾಧಿಸೋನು. ಶಿವಂ ಅಂದ್ರೆ ಆನಂದ, ಶಿವೋಹಂ ಅಂದ್ರೆ ನಾನೇ ಶಿವ ಅಂತ ಅರ್ಥ, ನಾನೇ ದೈವ ಅನ್ನೋ ಅರಿವು. ಪುರಾಣಗಳಲ್ಲಿ ಶಿವನು ಏನು ಮಾಡ್ದ ಅಂತ ತಿಳಿಸಿದೆಯೋ ಅದನ್ನೇ ನಾವು ಸಹ ಮಾಡ್ಬೇಕು. ಶಿವನಂತೆ ನಾವು ಸಹ ನಿರಂತರ ಧ್ಯಾನ ಮಾಡ್ಬೇಕು, ಅವನಂತೆ ನಾವು ತ್ರಿನೇತ್ರರಾಗ್ಬೇಕು, ನಾವು ಯೋಗಿಗಳಾಗ್ಬೇಕು, ಗ್ರೇಟ್ ಮಾಸ್ಟರ್ಸ್ ಆಗ್ಬೇಕು. ಆ ಪರಮಶಿವನು ಹೇಳಿರೋದು ಧ್ಯಾನ, ಶಿವ ಮಾಡಿದ್ದು ಧ್ಯಾನ. ಆತನು ಧ್ಯಾನದಲ್ಲಿ ನಿಪುಣನಾಗಿ ತನ್ನ ದಿವ್ಯ ಚಕ್ಷುವನ್ನ, ತನ್ನ ಮೂರನೇ ಕಣ್ಣನ್ನ ತೆರೆಸ್ಕೊಂಡು ದಿವ್ಯ ದರ್ಶನಗಳೆಲ್ಲವನ್ನು ಮಾಡಿದ್ನು. ನಮಗೂ ಶಿವನಿಗೂ ಯಾವುದೂ ವ್ಯತ್ಯಾಸ ಇಲ್ಲ ಅಂತ ಪತ್ರಿಸರ್ ಏನ್ ಹೇಳಿದ್ದಾರೆ. PSSM ನವರೆಲ್ರೂ, ಪಿರಮಿಡ್ ಮಾಸ್ಟರ್ಸ್ ಎಲ್ರೂ ಪ್ರತಿದಿನ ಧ್ಯಾನ ಮಾಡ್ತಾ ಇದ್ದೀವಿ. ಮಹಾಶಿವರಾತ್ರಿ ದಿವಸ ಇನ್ನೂ ಹೆಚ್ಚಿನ ಧ್ಯಾನ ಮಾಡ್ಬೇಕು. ಶಿವನಂತೆ ಮೂರನೇ ಕಣ್ಣನ್ನ ಉತ್ತೇಜಿಸ್ಕೊಳ್ಬೇಕು, ದಿವ್ಯ ಚಕ್ಷುವನ್ನ ಸಂಪಾದಿಸ್ಕೊಳ್ಬೇಕು, ಪರಮಶಿವನ ಆಗ್ಬೇಕು. ನಾವು ಶಿವೋಹಂ, ಸತ್ಯೋಹಂ, ನಿತ್ಯೋಹಂ, ಆತ್ಮೋಹಂ, ಅನಂತೋಹಂ ಮತ್ತು ಶಾಶ್ವತೋಹಂ ಅಂತ ತಿಳ್ಕೊಳ್ಳೋದು ಮಾತ್ರ ಅಲ್ಲೇನೆ, ಮಾನವರೆಲ್ರಿಗೂ ಶಿವತತ್ವವನ್ನ ತಿಳಿಸ್ಕೊಡ್ಬೇಕು, ಧ್ಯಾನವನ್ನ ಕಲ್ಸ್ಕೊಡ್ಬೇಕು ಅನ್ನೋದೇನೆ ನಮ್ಮ PSSM ನ ಏಕೈಕ ಜೀವನ ಲಕ್ಷ್ಯ. ಮಹಾಶಿವರಾತ್ರಿಯ ದಿನ ಪರಮಶಿವನ ಪಕ್ಕ ನಾವು ಒಂದು ಉಪವಾಸನವನ್ನು ಹಾಕೊಂಡು, ಒಂದು ಚಿಕ್ಕ ಮಣೆಯನ್ನು ಹಾಕೊಂಡು ನಾವು ಸಹ ಧ್ಯಾನಕ್ಕೆ ಕೂತ್ಕೋಬೇಕು. ಉಪಾಸನೆಯಲ್ಲಿ, ಧ್ಯಾನದಲ್ಲಿ ತೊಡಗ್ಬೇಕು, ಉಸಿರಿನ ಜೊತೆಯೇ ಇರಬೇಕು. ಉಪಾಸನೆ ಅಂದ್ರೆ ಉಸಿರನ್ನ ಆರಾಧನೆ ಮಾಡಿ ಕೂಡ ಹೇಳಿದ್ದಾರೆ. ನಮ್ಮ ಶಿರಸ್ಸೆ, ನಮ್ಮ ಸಹಸ್ರಾರವೇ ಕೈಲಾಸ. ಧ್ಯಾನದ ಮೂಲಕ ಸಹಸ್ರಾರವನ್ನ ತಲುಪಿ ಅದೇ ಶಿವಯೋಗ ಅಂತ ಪತ್ರಿಸರ್ ಹೇಳಿದ್ದಾರೆ. ಇನ್ನು ಜಾಗರಣೆ ಬಗ್ಗೆ ಏನ್ ಹೇಳಿದ್ದಾರೆ ಅಂದ್ರೆ, ಇಡೀ ರಾತ್ರಿ ಕಣ್ತೆರೆದು ಕೂತ್ಕೊಳ್ಳೋದು ಜಾಗರಣೆ ಅಲ್ಲ. ನಿದ್ರಿಸ್ತೇನೆ ರಾತ್ರಿ ಇಡೀ ಸ್ನೇಹಿತರೊಂದಿಗೆ ಕಾಲಹರಣ ಮಾಡೋದು, ಸುತ್ತಾಡೋದು, ಗಾಡಿಗಳಲ್ಲಿ ಸಿನಿಮಾ ನೋಡೋದು ಶಿವರಾತ್ರಿಯ ಜಾಗರಣೆ ಅಲ್ಲ. ಅಜ್ಞಾನದ ನಿದ್ರೆಯಿಂದ ಹೊರಬಂದು ನಾನು ಯಾರು ಎನ್ನೋ ಸತ್ಯದ ಕಡೆಗೆ ನಮ್ಮ ಅರಿವನ್ನ ಜಾಗೃತಗೊಳಿಸೋದೆ ನೈಜ ಜಾಗರಣೆ ಎಂದಿದ್ದಾರೆ ಪತ್ರಿಸರು. ಜಾಗರಣೆ ಅಂದ್ರೆ ಜಾಗೃತಾವಸ್ಥೆಯಲ್ಲಿ ಮೂರನೇ ಕಣ್ಣನ್ನ ಉತ್ತೇಜಿಸ್ಕೊಳ್ಳೋದು, ತೆರೆಸ್ಕೊಳ್ಳೋದು, ತ್ರಿನೇತ್ರದಿಂದ ತ್ರಿಕಾಲ ದರ್ಶನ ಮಾಡ್ಬೇಕು. ತ್ರಿಕಾಲ ಅಂದ್ರೆ ನಾನು ಹುಟ್ಟೋ ಮುಂಚೆ ಎಲ್ಲಿದ್ದೆ, ಹೇಗಿದ್ದೆ, ಈಗ ಯಾಕೆ ಹೀಗಿದ್ದೀನಿ, ನನ್ನ ಜೀವನ ಯಾಕೆ ಹೀಗಿದೆ, ನನ್ನ ಹುಟ್ಟಿನ ಉದ್ದೇಶ ಏನು, ಮರಣಿಸಿದ ನಂತರ ನಾನು ಎಲ್ಲಿರ್ತೀನಿ, ಹೇಗಿರ್ತೀನಿ ಅನ್ನೋಂತ ಮೂರು ಕಾಲಗಳನ್ನು ತಿಳ್ಕೊಳ್ಬೇಕು. ಈ ಕಾರಣದಿಂದಾನೇ ಮೂರನೇ ಕಣ್ಣನ್ನ ಜ್ಞಾನ ನೇತ್ರ ಅಂತ ಕೂಡ ಕರೆದಿರೋದು. ತ್ರಿನೇತ್ರದೊಂದಿಗೆ
ಮಾನಸಿಕ ಪ್ರಶಾಂತತೆ, ಶಾರೀರಿಕ ಆರೋಗ್ಯ, ಬುದ್ಧಿ ವಿಕಾಸ, ಜ್ಞಾಪಕ ಶಕ್ತಿ, ಆತ್ಮಜ್ಞಾನ ಎಲ್ಲಾನು ಬರುತ್ತೆ. ಮೂರನೇ ಕಣ್ಣು ಅಂದ್ರೆ ಆತ್ಮಜ್ಞಾನ. ಮೂರನೇ ಕಣ್ಣು ತೆರೆಯೋದು ಅಂದ್ರೆ ನಮ್ಮೊಳಗಿನ ವಿವೇಚನಾ ಶಕ್ತಿ ಜಾಗೃತವಾಗೋದು ಅಂತಾನೆ ಹೊರತು ಚರ್ಮಚಕ್ಷುಗಳನ್ನು ತೆರೆದಿಟ್ಟು ಕೂರೋದಲ್ಲ ಅನ್ನೋದನ್ನ ಸ್ಪಷ್ಟೀಕರಿಸಿದ್ದಾರೆ. ಪತ್ರಿಜಿಯವರ ಮಾತಿನಲ್ಲೇ ಹೇಳೋದಾದ್ರೆ ಏಪ್ರಿಲ್ 12ನೇ ಇಸ್ವಿದು ಪುಟ 24-25ರಲ್ಲಿ ಶಿವರಾತ್ರಿ ಹೇಗೆ, ಏನು, ಉಪವಾಸ ಅಂದ್ರೇನು, ಜಾಗರಣೆ ಅನ್ನೋದನ್ನ ಬಹಳ ಸುಂದರವಾಗಿ ಎಲ್ರಿಗೂ ಅರ್ಥ ಆಗೋ ಹಂಗೆ ವಿವರಿಸಿದ್ದಾರೆ. ಶಿವರಾತ್ರಿನಲ್ಲಿ 2 ಮುಖ್ಯವಾದ ಅಂಗಗಳಿವೆ. ಒಂದು ಉಪವಾಸ, ಒಂದು ಜಾಗರಣೆ. ಎರಡನೇದು ಜಾಗರಣೆ. ಉಪವಾಸ ಅಂದರೆ ಹೊಟ್ಟೆಗೇನು ಹಾಕದೆ ಇರೋದಲ್ಲ. ಉಪವಾಸ ಅಂದರೆ ಮಾನಸಿಕ ಪರವಾದ ಲಂಘನ. ಉಪವಾಸ ಅಂದರೆ ಧ್ಯಾನದಲ್ಲಿ ಮನಸ್ಸನ್ನು ಶೂನ್ಯಗೊಳಿಸೋದು. ಜಾಗರಣೆ ಅಂದ್ರೆ ರಾತ್ರಿ ನಿದ್ರಿಸದೇ ಇರೋದಲ್ಲ, ರಾತ್ರಿ ಇಡೀ ಶಿವನ ಸಿನಿಮಾಗಳನ್ನು ನೋಡೋದಲ್ಲ. ಜಾಗರಣೆ ಅಂದ್ರೆ ದಿವ್ಯ ಚಕ್ಷುವಿನ ಉದ್ದೀಪನೆ ಜಾಗರಣೆ, ಆತ್ಮ ಜಾಗರಣೆ. ಬೆಳಗಿನಿಂದ ಉಪವಾಸ ಇದ್ದರೇನೆ ರಾತ್ರಿ ಜಾಗರಣೆ ಆಗೋದು. ಬೆಳಗಿನಿಂದ ಧ್ಯಾನಾಭ್ಯಾಸದಲ್ಲಿದ್ದರೇನೆ, ಶ್ವಾಸಾನುಸಂಧಾನದಲ್ಲಿದ್ದರೇನೆ ರಾತ್ರಿ ದಿವ್ಯ ಚಕ್ಷುವಿನ ಉದ್ದೀಪನವಾಗೋದು, ಆತ್ಮ ಜಾಗರಣೆ ಆಗೋದು. ಉಪವಾಸವಿಲ್ಲದೇನೆ ಜಾಗರಣೆ ಎನ್ನುವುದು ಅಸಂಭವ. ಜಾಗರಣೆಗೆ ಮುನ್ನ ಉಪವಾಸ ಇರಬೇಕಾದುದು ಅಂದ್ರೆ ಧ್ಯಾನ ಮಾಡ್ಬೇಕಾಗಿರೋದು ಅತ್ಯಗತ್ಯ. ಉಪವಾಸವಿದ್ದರೇನೆ ಜಾಗರಣೆ ಆಗೋಕ್ಕೆ ಸಾಧ್ಯ. ಹೊಟ್ಟೆಗೇನು ಹಾಕದೇ ಇರೋದ್ರಿಂದ ಮನೋನಾಶನ ಆಗಲ್ಲ, ಆಗಲಾರದು. ನಿದ್ದೆ ಕೆಟ್ಟು ಶಿವನ ಸಿನಿಮಾ ನೋಡೋದ್ರಿಂದ ಆತ್ಮೋದ್ದೀಪನ ಆಗಲಾರದು. ಒಂದು ಹಗಲಾದರೂ ನಿಜವಾದ ಉಪವಾಸದಲ್ಲಿದ್ದು ಒಂದು ರಾತ್ರಿಯಾದರೂ ನಿಜವಾದ ಜಾಗರಣೆಯಲ್ಲಿದ್ದರೆ ಆ ದಿನವೇ ಮಹಾಶಿವರಾತ್ರಿ ಆಗುತ್ತೆ. ಆ ಒಂದು ದಿನ ನಿಜವಾದ ಶಿವರಾತ್ರಿ ಆದರೆ ಇನ್ನು ನಿಮ್ಮ ಜನ್ಮವೆಲ್ಲ ನಿಜವಾದ ಜಾಗರಣವೇ. ಉಪವಾಸ ಅನ್ನೋದು ಧ್ಯಾನ ಕರ್ಮವಾದ್ರೆ ಜಾಗರಣ ಅನ್ನೋದು ಧ್ಯಾನ ಮಹಾಕರ್ಮದ ಮಹಾಫಲ ಅಂತ ಪತ್ರಿ ಸರೋರ್ ಕರೆದಿದ್ದಾರೆ. ನಮ್ಮ ಧ್ಯಾನ ಗುರುಗಳಾದ ಪತ್ರಿ ಸರೋರ್ ತಿಳಿಸಿದ್ದಾರೆ. ಬೇಕಾದ್ರೆ ನೀವು ಏಪ್ರಿಲ್ 2012ನೇ ಇಸ್ವಿಯ ಧ್ಯಾನ ಕಸ್ತೂರಿಯನ್ನ ನೋಡಿ ಅವರ ಪದಗಳನ್ನೇ, ಅವರ ಉವಾಚ, ಅವರು ಹೇಳಿರೋದನ್ನ ಯಥಾವತ್ ಹಾಗೆ ನಾನು ತಿಳಿಸಿದ್ದೀನಿ ಇಲ್ಲಿ. ಅಧ್ಯಾತ್ಮ ಸಾಧಕರು, ಧ್ಯಾನಿಗಳು ಮತ್ತು ಯೋಗಿಗಳು ಮಹಾಶಿವರಾತ್ರಿ ಎಂದು ಶಿವಶಕ್ತಿ ಸಂಯೋಗದ ವಿಶೇಷ ಶಕ್ತಿ ಚೈತನ್ಯವನ್ನ ಧ್ಯಾನ ತಪಸ್ಸುಗಳ ಮೂಲಕ ಪಡೆಯೋಕೆ, ಮನೋ ಅಚಲತೆಯನ್ನ ಸಾಧಿಸಕ್ಕೆ, ಈ ವಿಶೇಷ ಶಕ್ತಿ ಚೈತನ್ಯವನ್ನ ಪೂರ್ಣ ಪ್ರಮಾಣದಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಬಳಸ್ಕೊಳ್ಳೋಕೋಸ್ಕರ ಏನು ನೀರು ನಿಟ್ಟುಪವಾಸ ಅಂದ್ರೆ ನೀರು ಆಹಾರವ ಎರಡನ್ನೂ ಉಪವಾಸಕ್ಕೆ ಇಲ್ಲೇ ದಿನ ಕಳೆಯೋದನ್ನ ಕೈಗೊಂಡು ರಾತ್ರಿನೂ ಉಪವಾಸ ಇದ್ದು ತಾಮಸ ಗುಣಗಳ ಹತ್ರ ಸುಲಿದೇ ಇರೋ ಹಾಗೆ ಇಡೀ ರಾತ್ರಿ ಧ್ಯಾನದಲ್ಲಿ ಜಾಗೃತವಾಗಿದ್ದು ಅರಿವಿನಿಂದಿದ್ದು ಅಜ್ಞಾನದಿಂದ ತಿಳುವಳಿಕೆಯ ಕಡೆ ಜ್ಞಾನ ಪಡೆಯೋಕೆ ಜಾಗರಣೆಯಲ್ಲಿ ಧ್ಯಾನ ತಪಸ್ಸಿನ ಮೂಲಕ ಹಿಂದಿನ ಋಷಿ ಮುನಿಗಳು ಸಾಧಿಸಿದ್ದು ಖಂಡಿತ ಹೌದು. ಅವರುಗಳು 2 ರೀತಿಯ ಉಪವಾಸವನ್ನು ಪಾಲಿಸಿದ್ದು ಹೌದು. ಅಂದ್ರೆ ಹೊಟ್ಟೆಗೇನು ತಿನ್ನದೆ ಮಹಾಶಿವರಾತ್ರಿಯ ಇಡೀ ಹಗಲು ಮತ್ತು ರಾತ್ರಿ ಧ್ಯಾನಿಸಿದ್ದು ಹೌದು. ಸಿದ್ಧಿಯನ್ನ, ತ್ರಿನೇತ್ರವನ್ನ ಸಂಪಾದಿಸಿದ್ದು ಹೌದು. ನಾವು ಮಾಡ್ಬೇಕಾಗಿರೋದು ಅದೇನೆ. ಆಹಾರ ತ್ಯಜಿಸಿ ಉಪವಾಸದಿಂದ ರಾತ್ರಿ ನಿದ್ರಿಸದೆ ಕಣ್ಣುಗಳನ್ನ ತೆರೆದಿಟ್ಟು ಜಾಗರಣೆ ಮಾಡಿ ಶಿವನ ಪೂಜೆ ಮಾಡೋದ್ರಿಂದ ಆತ್ಮಜ್ಞಾನ ಲಭಿಸಲ್ಲ, ದಿವ್ಯ ಚಕ್ಷುವನ್ನ ತೆರೆಸ್ಕೊಳ್ಳಕ್ಕಾಗಲ್ಲ, ಕರ್ಮಗಳು ಸವಿಯೋಲ್ಲ. ಇವೆಲ್ಲವೂ ಸಾಧ್ಯ ಧ್ಯಾನ ಸಾಧನೆಯಿಂದ ಮಾತ್ರ ಅಂತ ಪತ್ರಿ ಸರ್ ಹೇಳಿದ್ದನ್ನ ಅಳವಡಿಸ್ಕೊಂಡು ಅದಕ್ಕೊಂದು ಅರ್ಥಗರ್ಭಿತ ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ ಪತ್ರಿ ಸರ್. ಇನ್ನೊಂದು ಧ್ಯಾನ ಕಸ್ತೂರಿಯಲ್ಲಿ ಡಾಕ್ಟರ್ ಬಾಲಮುರಳಿ ಕೃಷ್ಣನ ಫೋಟೋಕ್ಕೆ ಹಾರ ಹಾಕಿ ಪೂಜಿಸಿದ್ರೆ ಸಂಗೀತ ಬರೋಲ್ಲ. ತೆಂಡೂಲ್ಕರ್ನ ಕ್ರಿಕೆಟ್ ದೇವರು ಅಂತ ಪರಿಗಣಿಸಿ ಅವರ ಫೋಟೋ ಇಟ್ಟು ಅವ್ರ ಚಿತ್ರಕ್ಕೆ ಹಾರ ಹಾಕಿದ್ರೆ ಕ್ರಿಕೆಟ್ ಬರೋಲ್ಲ, ಬ್ಯಾಟಿಂಗ್ ಬರೋಲ್ಲ. ಪಾಹಿಮಾಂ ಪಾಹಿಮಾಂ ದೇಹಿ ದೇಹಿ ಅಂತ ಎಷ್ಟು ಬೇಡದ್ರು, ಜಪಿಸಿದ್ರು, ಏನೇ ವ್ರತಗಳನ್ನ ಮಾಡಿದ್ರು, ಎಷ್ಟೇ ಹರಕೆ ಇಟ್ಕೊಂಡ್ರು ಕಿಂಚಿತ್ತೂ ಸಂಗೀತ ಬರಲ್ಲ, ಬ್ಯಾಟಿಂಗೂ ಬರಲ್ಲ. ಶಾಸ್ತ್ರೀಯ ಸಂಗೀತ ಹಾಗೂ ಕ್ರಿಕೆಟ್ ಬ್ಯಾಟಿಂಗ್ ಬರ್ಬೇಕು ಅಂತಿದ್ರೆ ಅವರುಗಳಲ್ಲಿರೋ ವಿದ್ಯೆಯನ್ನ, ಅನುಭವ ಜ್ಞಾನವನ್ನ, ಅವರ ಸಾಧನೆಯ ರೀತಿಯನ್ನ ನಾವು ಕಲಿತು ಅಭ್ಯಾಸ ಮಾಡ್ತಾ ನಮ್ಮ ಗುರಿಯ ಕಡೆ ಲಕ್ಷ್ಯ ಇಟ್ಟು ಸಾಧನೆಯಲ್ಲಿ ತೊಡಗ್ತಾ ಬಂದ್ರೆ ಸಿದ್ಧಿ ಲಭಿಸೋದು ಖಚಿತ ಅಂತ
ಹಲವಾರು ಕಡೆ ಹಲವಾರು ಸಂದರ್ಭಗಳಲ್ಲಿ ಇದೇ ಉದಾಹರಣೆಯನ್ನ ಕೊಟ್ಟಿದ್ದಾರೆ ಪತ್ರಿ ಸರ್. ಶಿವ ಮಾಡಿದ್ದು ಧ್ಯಾನ, ನಾವು ಮಾಡ್ಬೇಕಾಗಿರೋದು ಧ್ಯಾನವೇ ಹೊರತು ಶಿವನ ಪೂಜೆ ಎಲ್ಲ ಅನ್ನೋ ಸ್ಪಷ್ಟವಾದ ಸಂದೇಶವನ್ನ ಪತ್ರಿ ಸರ್ ಕೊಟ್ಟಿದ್ದಾರೆ. ಮಹಾಶಿವರಾತ್ರಿ ಉಪವಾಸ ಮತ್ತು ಜಾಗರಣೆಯನ್ನ ಎಲ್ಲರೂ ಧ್ಯಾನದ ಮೂಲಕ ಮಾತ್ರ ಮಾಡಿ ಫಲ ಪಡಿಬಹುದು. ಬೆನ್ನನ್ನ ನೇರವಾಗಿಟ್ಟು ಸುಖಾಸನದಲ್ಲಿ ಕುಳಿತು ಅತಿ ಸುಲಭ ಸರಳ ಆನಾಪಾನಸತಿ ಧ್ಯಾನದಲ್ಲಿ ತೊಡಗೋ ಮೂಲಕ ಜಾಗರಣೆಯನ್ನ ಆಚರಿಸಿ ಶಿವನ ಕೃಪೆಗೆ ಪಾತ್ರರಾಗ್ಲಿ, ಅವರ ಧ್ಯಾನಕ್ಕೆ ಫಲ ಪ್ರಾಪ್ತಿಯಾಗ್ಲಿ, ಶಿವ ಶಕ್ತಿ ಸಂಯೋಗದ ವಿಶೇಷ ಶಕ್ತಿ ಚೈತನ್ಯ ಲಭ್ಯವಾಗಿ ಅವರವರ ದಿವ್ಯ ಚಕ್ಷು ತೆರೆಕೊಳ್ಳಲಿ, ಎಲ್ರೂ ಪರಮಶಿವರಾಗ್ಲಿ, ಮುಕ್ಕಣ್ಣರಾಗ್ಲಿ ಅಂತ ಪತ್ರಿ ಸರ್ ಮಾತನ್ನ ನಾವು ಅಳವಡಿಸ್ಕೊಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಾನು ಸಂಗ್ರಹಿಸಿರೋ ಇಷ್ಟು ವಿಷಯಗಳನ್ನ ತಿಳಿಸೋಕೆ ಅವಕಾಶ ಕಲ್ಪಿಸಿಕೊಟ್ಟ ಮಹಾವತಾರ್ ಫೌಂಡೇಶನ್ ನ ಡಾಕ್ಟರ್ ರಂಗನಾಥ್ ಅವ್ರಿಗೆ ಕೃತಜ್ಞತಾ ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.